Hello friends, welcome back again. Head over heels ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದರಲ್ಲಿ ಆಲ್ರೆಡಿ ಫಸ್ಟ್ ಪಾರ್ಟ್ ಅಪ್ಲೋಡ್ ಆಗಿದೆ. ನೋಡ್ತಿರೋರು ಫಸ್ಟ್ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಸೆಕೆಂಡ್ ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಸೆಕೆಂಡ್ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋಯಿನ್ ಹೆಂಗಾದ್ರೂ ಮಾಡಿ ಹೀರೋಗೆ ಕಾಪಾಡ್ಬೇಕು ಅಂತ ತುಂಬಾನೇ ಹಾರಾಟ ಪಡ್ತಿದ್ದಾಳೆ. ಯಾಕಂದ್ರೆ ಹೀರೋಗೆ ಒಂದು ಶಾಪ ಇದೆ. ಮೀನ್ಸ್ ಅವನು ತಲೆಕೆಳಗಡೆಗೆ ಕಾಣಿಸಿರ್ತಾನಲ್ವಾ, ಅದರಿಂದ ಅವ್ನ ಲೈಫ್ ಸ್ಪ್ಯಾನ್ ಇರೋದು ಇನ್ 21 ದಿನ ಮಾತ್ರನೇ ಅಂತ. ಅವ್ರ ಮಾತ್ರ ಹೆಲ್ಪ್ ಕೇಳ್ಬೇಕು ಅಂತ ಅನ್ಕೊಂತಾಳೆ. ಆದ್ರೆ ಅಷ್ಟರಲ್ಲಿ ಅವ್ರಮ್ಮ ಬಂದು ಹೇಳ್ತಾರೆ, ಬೇಡ ಅವ್ನ್ಗೆ ಹೆಲ್ಪ್ ಮಾಡ್ಬೇಡ, ಅವನ ಹತ್ರದಿಂದ ಯಾವ್ದೋ ಒಂದು ನೆಗೆಟಿವ್ ಪವರ್ ನನ್ಗೆ ಫೀಲ್ ಆಗ್ತಾ ಇದೆ, ನೀನ್ ಹೆಲ್ಪ್ ಮಾಡ್ಬೇಡ ಅಂತ ಹೇಳ್ಬಿಟ್ರು. ಅವಳು ಇಲ್ಲಮ್ಮ ಅವ್ನ್ ಸಾಯೋ ವಯಸ್ಸಲ್ಲ, ಯಾಕಮ್ಮ ಈ ತರ ಹೇಳ್ತಿದ್ಯಾ ಅಂದಾಗ, ಬಾಯ್ ಮುಚ್ಕೊ ನಾನು ಹೇಳೋದನ್ನ ಮಾಡು, ಇದಕ್ಕೂ ಮುಂಚೆ ಮಾಡಿರೋ ತರ ಎಡವಟ್ನ ಮತ್ತೆ ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾರೆ. ಆಕ್ಚುಲಿ ನಮ್ ಹೀರೋನ್ ಅಂತ ಕೆಲಸ ಏನ್ ಮಾಡಿದ್ಲು ಅಂತ ನೋಡಿದ್ರೆ, ಇವಾಗ ನಮ್ ಹೀರೋ ತರಾನೇ ಇದಕ್ಕೂ ಮುಂಚೆ ಒಬ್ರು ಬಂದಿರ್ತಾರೆ ನಮ್ ಹೀರೋಯಿನ್ ಹತ್ರ ಹೆಲ್ಪ್ ಕೇಳ್ಕೊಂಡು. ಅವರು ಹಂಗೆ ತಲೆ ಕೆಳಗಾಗಿ ಕಾಣಿಸಿರ್ತಾರೆ. ಅಂದ್ರೆ ಅವ್ರಿಗಿನ್ನ 21 ದಿನ ಮಾತ್ರನೇ ಬದುಕೋ ಚಾನ್ಸಸ್ ಇರೋದು. ಸೊ ಇವಳು ಅವಾಗೇ ಡಿಸೈಡ್ ಮಾಡ್ಬಿಟ್ಟಿರ್ತಾಳೆ, ಹೆಂಗಾದ್ರೂ ಮಾಡಿ ಅವ್ರನ್ನ ಕಾಪಾಡ್ಬೇಕು ಅಂತ. 21 ದಿನ ಇವ್ರನ್ನ ಕಾಪಾಡ್ಕೊಂಡ್ಬಿಟ್ರೆ ಸಾಕು ಅಂತ ಅವ್ರಿಗೆ ಹೆಲ್ಪ್ ಮಾಡಕ್ಕೆ ಒಪ್ಕೊಂಡಿದ್ದಾಳೆ. ಕೆಲವು ಮಂತ್ರ ಚೀಟಿಗಳನ್ನೆಲ್ಲ ಕೂಡ ಕೊಡ್ತಾರೆ. ಹಂಗೋ ಹಿಂಗೋ ಅವ್ರ ಜೊತೆನೆ ಇರ್ತಾರೆ. ಅವ್ರಿಗೆ 2 ವಿಧದಲ್ಲಿ ಸಾವು ಬರುತ್ತೆ. ಒಂದು, ಅವ್ರಿಗೆ ಏನೋ ಒಂದು ಕೆಟ್ಟದ್ದು ನಡೆದು ಆಕ್ಸಿಡೆಂಟ್ ಅಂತದೇನಾದ್ರೂ ಆಗಿ ಸಾಯ್ಬೋದು. ಅಥವಾ ಅವ್ರೆಲ್ಲಾದ್ರೂ ನಡ್ಕೊಂಡ್ ಹೋಗ್ತಾ ಇದ್ದಾಗ ಅವ್ರ ಸುತ್ತಮುತ್ತ ಇರೋ ಯಾವ್ದಾದ್ರು ದೆವ್ವಗಳಿದ್ರೆ ಅವುಗಳಿಗೊಂಥರ ಹುಚ್ಚಿಡ್ದಂಗ್ ಆಗ್ಬಿಡತ್ತೆ. ಇವ್ರ ಹತ್ರ ಒಂದು ನೆಗೆಟಿವ್ ಪವರ್ ಸುತ್ತಾ ಇರತ್ತಲ್ಲ, ಅದರಿಂದ ದೆವ್ವಗಳಿಗೆ ಅಟ್ರಾಕ್ಟ್ ಆಗುತ್ತೆ. ಅವುಗಳೇ ಹೋಗಿ ಇವ್ರನ್ನ ಅಟ್ಯಾಕ್ ಮಾಡೋದು. ಆ ದೆವ್ವಗಳಂದ್ರೆ ಅವು ನರ್ಕಕ್ಕೂ ಹೋಗಕ್ಕಾಗದೆ ಸ್ವರ್ಗಕ್ಕೂ ಹೋಗಕ್ಕಾಗದೆ ಹಂಗೆ ಭೂಮಿಯಲ್ಲಿ ಸುತ್ತಾ ಇರತ್ತಲ್ವಾ, ಅವೆಲ್ಲ ಅವ್ರನ್ನ ಅಟ್ಯಾಕ್ ಮಾಡುತ್ತೆ. ಸೊ ಈ ತರ ಆತ್ಮಗಳಿಂದ ಎಲ್ಲಾನು ಅವಳು ಬಂದು ಆ ಒಬ್ರು ಬಂದಿದ್ರಲ್ವಾ ಅವ್ರನ್ನ ತುಂಬಾನೇ ಟ್ರೈ ಮಾಡಿರ್ತಾಳೆ ಕಾಪಾಡೋದಕ್ಕೆ, ಜೊತೆಗೆ ಇದ್ದಿರ್ತಾಳೆ. ಹಂಗೋ ಹಿಂಗೋ 21 ದಿನ ಅವ್ರನ್ನ ಕಾಪಾಡ್ಕೊಂಡ್ಲು. ಲಾಸ್ಟ್ ಅಂಡ್ ಫೈನಲ್ ಡೇ 21st ಡೇ ಇವತ್ತೊಂದಿನ ಅವ್ರು ಹುಷಾರಾಗ್ಬಿಟ್ರೆ ಸಾಕು, ಅಂದ್ರೆ ಇವತ್ತೊಂದಿನ ಅವ್ರನ್ನ ಹುಷಾರಾಗಿ ನೋಡ್ಕೊಂಡ್ಬಿಟ್ರೆ ಸಾಕು, ಅವ್ರ ಹೆಂಗೋ ಬದುಕೊಂಡ್ಬಿಡ್ತಾರೆ ಅಂತ ಅವ್ರನ್ನ ನೋಡ್ತಾ ಇರ್ಬೇಕಾದ್ರೆ ಅವ್ರದ್ದು ಶಾಪ್ ಏನೋ ಇಟ್ಕೊಂಡಿದಾರೇನೋ ಹೊರಗಡೆ ಗೂಡಿಸ್ತಾ ಇರ್ತಾರೆ. ಆವಾಗ ಇವಳು ಬರ್ಕೊಟ್ಟಿರ್ತಾಳಲ್ಲ ಒಂದು ಮಂತ್ರದ ಪೇಪರು, ಅದು ಕೆಳಗಡೆ ಬಿದ್ದಿರುತ್ತೆ. ಅಯ್ಯೋ ಇದೇನಿದು, ಅವ್ರು ಇದನ್ನ ಬಿಸಾಕ್ ಬಿಟ್ಟಿದ್ದಾರೆ, ಇದು ಅವರಿಂದ ದೂರ ಇದ್ರೆ ಅವ್ರಿಗೆ ಅಪಾಯ ಆಗುತ್ತೆ, ಹೆಂಗಾದ್ರೂ ಮಾಡಿ ಅದನ್ನ ಎತ್ಕೊಟ್ಬಿಡ್ಬೇಕು ಅಂತ ಅದನ್ನ ಎತ್ಕೋಬೇಕು ಅಂತ ಅವಳು ಕೂತಿರ್ತಾಳೆ ರೋಡ್ ಅಲ್ಲಿ. ಆ ಟೈಮ್ ಅಲ್ಲಿ ಸ್ಪೀಡ್ ಆಗಿ ಒಂದು ಕಾರ್ ಆಲ್ಮೋಸ್ಟ್ ಅವಳ ಮೇಲೆ ಬಿಡೋ ತರ ಬಂದ್ಬಿಡ್ತು. ಆದ್ರೆ ಹೆಂಗೋ ಟಕ್ಕಂತ ಅದರಿಂದ ಅವಳು ತಪ್ಪಿಸ್ಕೊಂಡ್ಬಿಟ್ಲು, ದೂರ ಹೊರಟೋದ್ಲು. ಬಟ್ ಅದ್ರ ಸ್ಪೀಡ್ ಆಗಿ ಬಂದಿರೋ ಕಾರ್ ಸ್ಟ್ರೈಟ್ ಆಗಿ ಹೋಗಿ ಅಯ್ಯಪ್ಪನ್ಗೆ ಗುದ್ಬಿಡ್ತು. ಅಯ್ಯಪ್ಪ ಬೇರೆ ಯಾರು ಅಲ್ಲ, ನಮ್ ಹೀರೋಯಿನ್ ಮತ್ತೆ ಅವ್ರ ಫ್ರೆಂಡ್ ಇಬ್ರು ಮಾತಾಡ್ಕೊಂಡ್ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಒಂದು ನೇಮ್ ಬೋರ್ಡ್, ಲೈಟ್ ಬೋರ್ಡ್ ಮೇಲೆ ಕೂತ್ಕೊಂಡಿತ್ತಲ್ವಾ ಆ ದೆವ್ವನೆ, ಅದಕ್ಕೆ ಹೆಲ್ಪ್ ಮಾಡಕ್ ಹೋಗಿನೇ ನಮ್ ಹೀರೋಯಿನ್ ಪ್ರಾಣದ ಮೇಲೆನೆ ಬಂದ್ಬಿಟ್ಟಿತ್ತು. ಈಗ ಅವ್ರಮ್ಮ ವಿಷಯನ ನೆನಪಿಸ್ಕೊಂಡು ಹೇಳ್ತಾ ಇದಾರೆ, ನೋಡ್ದೆ ತಾನೆ, ಇದು ಅವ್ರಿಗೆ ಮಾತ್ರ ಪ್ರಾಬ್ಲಮ್ ಅಲ್ಲ, ನಮಗೂ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಇನ್ನು ಹೇಳ್ಬೇಕಂದ್ರೆ ಅದರಿಂದ ನಮ್ ಪ್ರಾಣ ಕೂಡ ಕಳ್ಕೋಬೇಕಾಗಿರೋ ಸ್ಥಿತಿ ಬಂದ್ಬಿಡತ್ತೆ ಕಣೆ, ಸುಮ್ನೆ ನನ್ ಮಾತನ್ನ ಕೇಳು, ಇಂಥದಕ್ಕೆಲ್ಲ ನಿನ್ ತಲೆ ಹಾಕ್ಬೇಡ, ಅವ್ರ ಹೆಂಗೋದ್ರೆ ನಮ್ಗೇನೋ, ದಯವಿಟ್ಟು ಅದನ್ನ ಬಿಟ್ಬಿಡು, ಅವ್ನ ಕಾಪಾಡ್ಬೇಕನ್ನೋ ವಿಷಯನ ಕೈ ಬಿಟ್ಬಿಡು ಅನ್ನೋ ತರ ಫೋರ್ಸ್ ಮಾಡ್ತಾ ಇರ್ತಾರೆ. ಬಟ್ ಇವಳಿಗೆ ಮನ್ಸೇ ಬರ್ತಾ ಇಲ್ಲ. ಹೀರೋನ ನೆನೆಸ್ಕೊಂಡ್ರೆ ತುಂಬಾನೇ ಬೇಜಾರಾಗ್ಬಿಡತ್ತೆ. ಅಯ್ಯೋ ಪಾಪ ಒಳ್ಳೆವನು ಈ ತರ ಸತ್ತೋಗ್ಬಿಡ್ತಾನಲ್ಲ ಅನ್ಯಾಯವಾಗಿ ಅಂತ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಹೀರೋಯಿನ್ ಕ್ಲಾಸ್ ಅಲ್ಲಿ ತುಂಬಾ ಡಲ್ ಆಗಿ ಮಲ್ಗಿದ್ದಾಳೆ. ಹೀರೋ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು. ಅವಾಗ ಜಿಹೋ ಬಂದು ಕೇಳ್ತಾನೆ, ಏನಾಯ್ತು, ಯಾಕತ್ರ ಡಲ್ ಆಗಿದ್ಯಾ ಅಂತ. ಅವ್ನು ಏನೇ ಕೇಳ್ತಾ ಇದ್ರೆ ಕೂಡ ಅವ್ಳು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಹಂಗೆ ಸತ್ತಿರೋ ಹೆಣ ತರ ಹಂಗೆ ಮಲ್ಗಿರ್ತಾಳೆ. ಆ ಟೈಮ್ ಅಲ್ಲಿ ಕ್ಲಾಸ್ ಒಳಗಡೆ ಒಂದು ಸರ್ ಎಂಟರ್ ಆಗ್ಬಿಟ್ಟು, ನಮ್ ಸ್ಕೂಲ್ಗೆ ಹೊಸದಾಗ ಒಬ್ರು ಅಡ್ಮಿಟ್ ಆಗಿದ್ದಾರೆ, ನಿಮ್ ಕ್ಲಾಸ್ಗೆ ಬರ್ತಿದ್ದಾರೆ ಅಂತ ಹೇಳ್ತಾರೆ. ಇದು ಇವ್ರೆ ಅಂತ ಇಂಟ್ರೊಡ್ಯೂಸ್ ಕೂಡ ಮಾಡಿಸಿದ್ರು. ಯಾರಪ್ಪ ಅಂತ ಇವಳು ಎದ್ದು ನೋಡೋಷ್ಟರಲ್ಲಿ ನಮ್ ಹೀರೋ ಸಖತ್ ಶಾಕ್ ಆಗೋಯ್ತು. ಇವಳಿಗೆ ಶಾಕ್ ಜೊತೆ ಸಖತ್ ಸಂತೋಷ ಬೇರೆ ಆಯ್ತು. ಯಾಕಂದ್ರೆ ಹೆಂಗಪ್ಪ ಇವನ್ನ ಕಾಪಾಡೋದು ಅಂತ ನಾನು ತುಂಬಾನೇ ಬೇಜಾರಲ್ಲಿದ್ದೆ. ಇವಾಗ ನನ್ನ ಜೊತೆನೆ ನಮ್ ಕ್ಲಾಸ್ ಅಲ್ಲೇ ಇರ್ತಾನೆ ಅಂತಂದ್ರೆ 21 ದಿನ ಇವತ್ತಿಂದ ಹೆಂಗಾದ್ರೂ ಮಾಡಿ ಅವನನ್ನ ಕಾಪಾಡ್ಕೋಬಹುದು ಅಂತ ಅವನ ನೋಡಿದ ಖುಷಿಯಲ್ಲಿ ಎದ್ ನಿಂತ್ಕೊಂಡು, ಹೇ ನೀನಾ ಅಂತ ಕೇಳ್ಬಿಟ್ಲು. ಈ ತರ ಸಡನ್ ಆಗಿ ಕೇಳಿದ ತಕ್ಷಣ ಎಲ್ಲಾರ್ಗು ನಗು ಬಂದ್ಬಿಡ್ತು. ಜೊತೆಗೆ ಜಿಹೋ ಕೂಡ ಇವಳೇನ್ ಈ ತರ ಎದ್ ನಿಂತ್ಕೊಂತಿದ್ದಾಳೆ, ಅವಳೇನಾದ್ರೂ ಅವನನ್ನ ಇದಕ್ಕೂ ಮುಂಚೆನೆ ನೋಡಿದಾಳ ಅಂತ ಯೋಚನೆ ಮಾಡ್ತಾನೆ. ಅದ್ರಲ್ಲಿ ಬೇರೆ ಇನ್ನೊಂದು ಹುಡುಗಿ ನಮ್ ಹೀರೋನ ಸ್ವಲ್ಪ ಮೋಸವಾಗಿ ಮಾತಾಡ್ಬಿಡ್ತಾಳೆ. ಹೊಸದಾಗ ಒಂದ್ ಹುಡುಗ ಬರ್ಬಾರ್ದೆ ಕ್ಲಾಸ್ಗೆ, ಅಷ್ಟು ಬೇಗ ಜೊಲ್ ಸುಸ್ಕೊಂಡು ಎದ್ ನಿಂತ್ಕೊಂಡ್ಬಿಡಿದಾಳೆ ಅಂತ ಸ್ವಲ್ಪ ಮೋಸವಾಗಿ ಮಾತಾಡಿದಾಗ ಅಲ್ಲಿರೋರೆಲ್ಲ ಆ ಹುಡುಗಿಗೆ ಬೈತಾರೆ, ಏನ್ ಹತ್ರ ಮಾತಾಡ್ತಾ ಇದೀಯಾ, ಇದು ಕ್ಲಾಸ್ ಅನ್ನೋದನ್ನ ಮರ್ತೋಗ್ಬಿಟ್ಟ. ಅದ್ರಲ್ಲೂ ಮೋಸ್ಟ್ಲಿ ಆ ಹುಡುಗ ನಮ್ಮ ಹೀರೋಯಿನ್ಗೆ ಗೊತ್ತಿರೋನೇನೋ, ಅದಕ್ಕೆ ಎದ್ ನಿಂತ್ಕೊಂಡ್ಲೇನೋ ಅಂತ ಸ್ವಲ್ಪ ಸಪೋರ್ಟಿವ್ ಆಗಿ ಮಾತಾಡ್ತಾರೆ. ಇದನ್ನ ಗಮನಿಸೋ ಹೀರೋ ಕೂಡ, ಈ ಹುಡುಗಿ ಯಾರಂತಾರೆ ನನ್ಗೆ ಗೊತ್ತಿಲ್ಲ, ನಾನೇನಾದ್ರೂ ಹುಡುಗಿಗೆ ಪರಿಚಯ ಇದೀನ, ಮತ್ತಿನ ಕತ್ರ ಎದ್ ನಿಂತ್ಕೊಂಡ್ಲು. ಇದ್ರು ಪಾಪ ಎಲ್ಲರೂ ಹುಡುಗಿ ಬಗ್ಗೆ ಹತ್ರ ತಪ್ಪಾಗಿ ಮಾತಾಡ್ತಿದ್ದಾರೆ, ಕೆಲವರು ಸಪೋರ್ಟ್ ಮಾಡ್ತಿದ್ದಾರೆ. ಯಾಕೆ ಸುಮ್ನೆ ಹುಡುಗಿನ ಎಂಬಾರಸಿಂಗ್ ಆಗಿ ಫೀಲ್ ಆಗಿಸೋದು ಅಂತ. ನಾನೇ ಇದೇ ಹೊಸದಾಗಿ ಸ್ಕೂಲ್ಗೆ ಜಾಯ್ನ್ ಆಗಿದ್ದೀನಿ, ನೀನ್ ಹೇಳ್ಬೇಕು ಅನ್ಕೊಂಡೆ ಮರ್ತೋಗ್ಬಿಟ್ಟೆ ಅಂತ ಹೇಳಿ ಹೋಗಿ ಮಾತಾಡ್ಸ್ಬಿಟ್ಟು ಕೂತ್ಕೊಳ್ತಾನೆ. ಅವಾಗ ಎಲ್ಲರಿಗೂ ಗೊತ್ತಾಗೋದು, ಓಕೆ ಹೀರೋಯಿನ್ಗೂ ಮತ್ತೆ ಹುಡುಗಿನ್ಗೂ ಆಲ್ರೆಡಿ ಪರಿಚಯ ಇದೆ ಅಂತ. ಅದ್ರಲ್ಲೂ ನಮ್ ಹೀರೋಯಿನ್ ಬಗ್ಗೆ ಸ್ವಲ್ಪ ತಪ್ಪಾಗಿ ಮಾತಾಡದ್ಲಲ್ವಾ, ಆ ಹುಡುಗಿಗಂತೂ ನೋಸ್ ಕಟ್ಟೆ ಆಗೋಯ್ತು, ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ಲು. ಆಕ್ಚುಲಿ ನಮ್ ಹೀರೋಗೆ ಹೀರೋಯಿನ್ ಯಾರಂತ ಗೊತ್ತಿಲ್ಲ. ಯಾಕಂದ್ರೆ ಇವನು ಹೀರೋಯಿನ್ ನೋಡೋದಕ್ಕೆ ಅಂತ ಶಾಮನ್ ಲೇಡಿ ವೇಷದಲ್ಲಿ ಅವಳು ಇರ್ಬೇಕಾದ್ರೆ ಹೋದಾಗ ಮುಖ ನೋಡಿರೋದಿಲ್ವಲ್ಲ, ಸೊ ಅವ್ನಿಗೆ ಗೊತ್ತಿರೋದಿಲ್ಲ. ಈಗ ಇವನ್ ಪಾಡಿಗೆ ಇವನು ಹೋಗಿ ಒಂದ್ ಬೆಂಚಲ್ಲಿ ಕೂತ್ಕೊಂಡ. ಇವಾಗ ಆಲ್ಮೋಸ್ಟ್ ಕ್ಲಾಸೇ ಮುಗ್ದಿರತ್ತೆ. ಎಲ್ಲರೂ ಅಲ್ಲಿಂದ ಹೊರಗಡೆ ಹೋಗ್ಬೇಕಾದ್ರೆ ನಮ್ ಹೀರೋನೇ ವಾಂಟೆಡ್ ಆಗಿ ಬಂದು ಹೀರೋಯಿನ್ ಹತ್ರ ಮಾತಾಡ್ತಾನೆ.
ಹೇಳ್ತಾನೆ, ಇಲ್ಲಿ ನೋಡಿ ನೀವ್ ಯಾರಂತ ನನ್ಗೆ ಗೊತ್ತೇ ಇಲ್ಲ, ಇದಕ್ಕೂ ಮುಂಚೆ ನಾನು ನಿಮ್ಮನ್ನ ನೋಡಿದ್ ನೆನ್ಪು ಕೂಡ ನನ್ಗೆ ಬರ್ತಾ ಇಲ್ಲ, ಇದ್ರೂ ನಾನೇನೋ ಗೊತ್ತಿರೋ ತರ ನೀವು ಮಾತಾಡಿದ್ರಿ, ಎಲ್ಲರೂ ನಿಮ್ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ದಾರೆ ಅಂತ ನಾನ್ ಕೂಡ ನಿಮ್ಮನ್ನ ಗೊತ್ತಿರೋ ತರ ಮಾತಾಡಿಸ್ದೆ, ನೀವೇನು ತಪ್ಪಾಗಿ ತಿಳ್ಕೊಬೇಡಿ, ಕೂಲ್ ಆಗಿರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನ. ಇವಳ್ಗ ಇನ್ನಷ್ಟು ಅವನ್ ಮೇಲೆ ಲವ್ ಜಾಸ್ತಿ ಆಗೋಯ್ತು. ಯಾರಂತ ಗೊತ್ತಿಲ್ಲದೆ ಇರೋ ಬಗ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಮುಂದೆ ಬಂದು ಅಂತಂದ್ರೆ ಇಂಥವ್ರನ್ನ ಹೆಂಗ್ ಮಿಸ್ ಮಾಡ್ಕೊಳ್ಳೋದು ಅಂತ ಅವಳ ಪಾಡ್ಗಳು ಮತ್ತೆ ಲೊಡಲೊಡ ಅಂತ ಮಾತಾಡ್ಕೊಳಕ್ಕೆ ಶುರು ಮಾಡ್ಬಿಟ್ಲು. ಅದಾದ್ಮೇಲೆ ಹಂಗೆ ನಮ್ ಹೀರೋಯಿನ್ ಮತ್ತೆ ಜಿಹೋ ಇಬ್ರು ನಡ್ಕೊಂಡ್ ಬರ್ತಾ ಇರ್ತಾರ. ಇವಳಿಗೆ ತುಂಬಾನೇ ಬೇಜಾರಾಗಿರುತ್ತೆ. ಅದೇ ಟೈಮಲ್ಲಿ ಆ ಜಾಗಕ್ಕೆ ಹೀರೋಯಿನ್ ನ ಗೇಲಿ ಮಾಡಿದ್ಲಲ್ಲ ಕ್ಲಾಸ್ ಅಲ್ಲಿ ಒಬ್ಳು ತಪ್ಪಾಗಿ ಮಾತಾಡಿದ್ಲಲ್ವಾ, ಅವಳು ಬಂದು ಜಿಹೋ ಹತ್ರ ಮಾತಾಡ್ತಾಳೆ. ಜಿಹೋ ಅಂದ್ರೆ ಅವಳಿಗೆ ಏನಾದ್ರು ಇಷ್ಟನ ಏನಂತ ಗೊತ್ತಿಲ್ಲ, ಬಟ್ ನಮ್ ಹೀರೋಯಿನ್ ತರನೇ ಅವಳು ಒಂದು ಕ್ಲೋಸ್ ಫ್ರೆಂಡ್ ಜಿಹೋಗೆ. ಅವಳ ಹತ್ರ ನಮ್ ಹೀರೋಯಿನ್ಗೆ ಮೋಸವಾಗಿ ಮಾತಾಡದ್ಲಂತಿದ್ರೆ ಕೂಡ ಜಿಹೋ ಅವಳಿಗಿನ ಏನು ಬೈದಿಲ್ಲ. ಇವಳಿಗೆ ಸ್ವಲ್ಪ ಬೇಜಾರಾಗುತ್ತೆ. ಇದ್ರೂ ಇವಳು ಪಾಡಿಗಳು ನಡ್ಕೊಂಡು ಹೋಗುವಾಗ ಹೀರೋ ಇಲ್ಲಿರೋ ಮಾತೆಲ್ಲ ನೆನಪು ಬರುತ್ತೆ. ಯಾರಾದ್ರೂ ನಿಮ್ಮನ್ನ ಏನಾದ್ರು ಮೋಸವಾಗಿ ಮಾತಾಡಿದಾಗ ಸ್ವಲ್ಪ ಆದ್ರೂ ನಿಮ್ಮನ್ನ ನೀವು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾತಾಡಿ, ನಿಮ್ದೇನು ತಪ್ಪಿಲ್ಲ ಅನ್ನೋವಾಗ ಯಾಕೆ ಇತರ ಸೈಲೆಂಟ್ ಆಗಿ ಕೇಳಿಸ್ಕೊಂತೀರಾ ಅಂತೆಲ್ಲ ಹೇಳಿರ್ತಾನೆ. ಅದನ್ನ ನೆನ್ಸ್ಕೊಂಡು ಅವಳ ಪಾಡ್ಗಳಂಗೆ ಖುಷಿಯಾಗಿ ಮನೆ ಕಡೆ ಹೋದ್ಲು. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವನು ಸ್ಕೂಲ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಗ್ರೌಂಡ್ ಕಡೆ ಹೋದಾಗ ಅಲ್ಲಿ ಆ ಸ್ಕೂಲ್ಗೆ ಸೇರಿರೋ ಸ್ಟೂಡೆಂಟ್ಸ್ ಎಲ್ಲ ಆರ್ಚರಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅದನ್ನ ನೋಡ್ತಾ ಇದ್ರೆ ಅವ್ನು ಕೂಡ ಅದೇ ತರ ಆರ್ಚರಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರೋದನ್ನ ತೋರಿಸ್ತಾರೆ. ಅಂದ್ರೆ ಇದಕ್ಕೂ ಮುಂಚೆ ಅವನು ಓದ್ತಿದ್ದ ಅಲ್ವಾ ಸ್ಕೂಲು, ಅಲ್ಲಿ ಅವನು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಆಕ್ಚುಲಿ ಅವನೊಂದು ಆರ್ಚರಿ ಪ್ಲೇಯರ್, ಬಟ್ ಇವಾಗ ಏನಕ್ಕೆ ಅದನ್ನ ಕಂಟಿನ್ಯೂ ಮಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ಇಲ್ಲಿ ಇವರು ಪ್ರಾಕ್ಟೀಸ್ ಮಾಡ್ತಾ ಇರೋದನ್ನ ನೋಡಿ ತುಂಬಾನೇ ಫೀಲ್ ಮಾಡ್ತಾನೆ. ಹೀರೋ ಈ ತರ ಅಲ್ಲಿ ನಿಂತ್ಕೊಂಡು ಆರ್ಚರಿ ಪ್ರಾಕ್ಟೀಸ್ ಮಾಡ್ತಾ ಇರೋದನ್ನ ನೋಡ್ತಾ ಇರೋದನ್ನ ಹಿಂದ್ಗಡೆಯಿಂದ ಬರೋ ಜಿಹೋ ಕೂಡ ನೋಡ್ದ. ಇವನ್ ಏನಕ್ಕೆ ಈ ತರ ನೋಡ್ತಿದ್ದಾನೆ ಅಂತ ನಮ್ ಹೀರೋ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾನೆ. ಮೋಸ್ಟ್ಲಿ ಅವ್ನು ಕೂಡ ಗೇಮ್ ಅಲ್ಲಿ ಇದ್ದವನೇನೋ ಅಂತ. ಇವಾಗ ಹಂಗೆ ಎಲ್ಲರೂ ಕ್ಲಾಸಸ್ ಅಲ್ಲಿ ಇರ್ತಾರೆ. ಈವ್ನಿಂಗ್ ಕ್ಲಾಸಸ್ ಮಾಡ್ತಾರಲ್ಲ ಆ ತರ. ಆ ಕನ್ನಡಿ ಹಾಕೊಂಡಿರೋನ್ ಇದ್ದಲ್ವಾ ಚೆನ್ನಾಗಿ ಓದೋ ಸ್ಟೂಡೆಂಟ್, ಅವ್ನ್ಗೇನೋ ಗೊತ್ತಿಲ್ಲ, ನೈಟ್ ಆದ್ರೆ ಸಾಕು ಅರ್ಜೆಂಟ್ ಆಗಿ ಬಾತ್ರೂಮ್ ಹೋಗ್ಬೇಕು. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಅವ್ನ್ಗೆ ಬರುತ್ತೆ. ಇವಾಗ ವಾಶ್ರೂಮ್ ಹೋಗ್ಬೇಕು, ತುಂಬಾ ಭಯವಾಗಿ ಹೋಗ್ತಾ ಇದ್ದಾನೆ. ಈ ಸತಿ ಮಾತ್ರ ಆ ದೆವ್ವ ಇರೋ ಬಾತ್ರೂಮ್ ಹೋಗ್ಬಿಡ್ಬಾರ್ದು, ಬೇರೆ ಬಾತ್ರೂಮ್ ಹೋಗ್ಬೇಕು ಅಂತ ಎಲ್ಲಾ ಡೋರ್ನು ಓಪನ್ ಮಾಡಿ ನೋಡ್ತಾ ಇದ್ದಾನೆ. ಯಾವ್ದು ಓಪನ್ ಆಗ್ತಾ ಇಲ್ಲ. ಪಾಪ ತುಂಬಾ ಭಯದಲ್ಲಿ ಬಿಟ್ರೆ ಬಂದ್ಬಿಡತ್ತೆ ಅನ್ನೋ ಪ್ಯಾಂಟ್ ಅಲ್ಲಿ ಆ ಲೆವೆಲ್ಗೆ ತುಂಬಾ ಅರ್ಜೆಂಟ್ ಅಲ್ಲಿ ನಿಂತಿರ್ತಾನೆ. ಬೇರೆ ದಾರಿ ಇಲ್ದೆ ದೆವ್ವ ಕಾಣಿಸ್ತಲ್ವಾ, ಅದೇ ವಾಶ್ರೂಮ್ ಒಳಗಡೆ ಹೋಗಿ ಕೂತಿದ್ದಾನೆ. ದೇವ್ರ ಮಂತ್ರಗಳೆಲ್ಲ ಹೇಳ್ತಾ ಇರ್ತಾನೆ, ದೇವ್ರೆ ದಯವಿಟ್ಟು ದೆವ್ವ ಮಾತ್ರ ನನ್ ಕಣ್ ಮುಂದೆ ಬರಬಾರ್ದು ಅಂತ. ಹಂಗೇ ಡೌಟ್ ಅಲ್ಲಿ ತಲೆ ಮೇಲೆ ಎತ್ತಿ ನೋಡ್ತಾನೆ, ಏನಿಲ್ಲ. ಆದ್ರೆ ಕೆಳಗಡೆ ತಲೆ ಬಗ್ಸೋಷ್ಟ್ರಲ್ಲಿ ಎದುರುಗಡೆನೆ ಕೂತಿರುತ್ತಾ. ಅಷ್ಟೇ ಸಖತ್ ಎದುರ್ಕೊಂಡ್ಬಿಟ್ಟ. ಆ ದೆವ್ವ ಬೇರೆ ಇವನ ತಿನ್ನೋ ತರ ಅಂತ ಮಮ್ಮಿ ರೇಂಜ್ಗೆ ಬಾಯ್ ತಕೊಂಡ್ ಹತ್ರ ಹೊರಟೋಯ್ತು. ಇವ್ನ್ ತುಂಬಾ ಎದುರ್ಕೊಂಡ್ಬಿಟ್ಟ. ನಮ್ ಹೀರೋ ಕೂಡ ಆರ್ಚರಿ ಪ್ರಾಕ್ಟೀಸ್ ಮಾಡೋದನ್ನ ನೋಡ್ಕೊಂಡು ಅವ್ರ ಮನೆ ಕಡೆ ಹೋಗ್ತಾ ಇದ್ದ ಅಲ್ವಾ. ಹತ್ರ ಹೋಗ್ತಾ ಇರ್ಬೇಕಾದ್ರೂ ಅವ್ನ ಮೈಂಡ್ ಅಲ್ಲಿ ಬರೀ ಆರ್ಚರಿದೆ ಬರ್ತಾ ಇರುತ್ತೆ. ಅದನ್ನ ಹಿಂಗ್ ಹಿಡ್ಕೊಬೇಕು, ಈ ತರ ನ್ಯಾರೋನ ಬಿಡ್ಬೇಕು ಅಂತೆಲ್ಲ ಯೋಚನೆ ಮಾಡ್ಕೊಂಡು ಹೋಗುವಾಗ ಎದುರುಗಡೆನೆ ನೇಮ್ ಬೋರ್ಡ್ ಇರತ್ತಲ್ವಾ, ಲೈಟ್ ಬೋರ್ಡ್, ಅದ್ರ ಮೇಲೆ ಆ ದೆವ್ವ ಕುತ್ಕೊಂಡಿರುತ್ತೆ, ಮೊಟ್ಟೆ ದೆವ್ವ. ಇನ್ನು ಹೇಳ್ಬೇಕಂದ್ರೆ ನಮ್ ಹೀರೋಯಿನ್ ಇದಕ್ಕೂ ಮುಂಚೆ ಒಬ್ಬನ ಕಾಪಾಡಕ್ಕೆ ಟ್ರೈ ಮಾಡಿದ್ಲು, ಆಗ್ಲಿಲ್ವಲ್ಲ, ಅದು ಈ ಮೊಟ್ಟೆ ದೆವ್ವನೇ. ಅಂದ್ರೆ ಈ ತರ ಶಾಪ ಇರೋವ್ರಿಗೆ ಆ ದೆವ್ವ ಏನಾದ್ರು ಸುತ್ತಮುತ್ತ ಇದ್ರೆ ಅವ್ರಿಗೊಂಥರ ಹುಚ್ಚಿಡ್ದಂಗ ಆಗುತ್ತೆ, ಅವ್ರನ್ನ ಅಟ್ಯಾಕ್ ಮಾಡ್ತಾರಲ್ಲ. ಅದೇ ತರನೇ ಇವಾಗ ನಮ್ ಹೀರೋಗೆ ಕೂಡ ಇವಾಗ ಅವನ್ ಸುತ್ತ ಕೂಡ ಆತರ ಒಂದು ಆರೋ ಇದೆ ಅಲ್ವಾ. ಅವನ್ನ ನೋಡಿದ್ರೆ ಬೇರೆ ದೆವ್ವಗಳಿಗೆ ಕೋಪ ಬರುತ್ತಲ್ವಾ. ಸೊ ಮುಂದ್ಗಡೆ ಇರೋ ಮೊಟ್ಟೆ ದೆವ್ವಗೆ ಕೂಡ ನಮ್ ಹೀರೋನ ನೋಡಿ ಸಖತ್ ಕೋಪ ಬರುತ್ತೆ. ಅದು ಕೂತ್ಕೊಂಡಿತ್ತಲ್ಲ ಒಂದು ನೇಮ್ ಬೋರ್ಡ್ ಮೇಲೆ, ಲೈಟ್ ಬೋರ್ಡ್ ಮೇಲೆ, ಅದ್ರ ಮೇಲೆ ನಿಂತ್ಕೊಂಡು ದಡ 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 ಅಂತ ಅಲ್ಲಾಡಿಸ್ತಾ ಇರತ್ತೆ. ಹೆಂಗಾದ್ರು ಮಾಡಿ ಅದನ್ನ ನಮ್ ಹೀರೋ ಮೇಲೆ ತಳ್ಬಿಟ್ಟು ಅವನ್ನ ಸಾಯಿಸ್ಬಿಡ್ಬೇಕು ಅಂತ. ಅದೇ ಟೈಮಲ್ಲಿ ನಮ್ ಹೀರೋಯಿನ್ ಕೂಡ ಆ ಕಡೆನೆ ಬರ್ತಾ ಇರ್ತಾಳೆ. ರೋಡ್ ಕ್ರಾಸ್ ಮಾಡಕ್ಕೆ ಅಂತ ನಿಂತಿರ್ತಾಳೆ. ಇವಳ ಕಣಿಗೆ ಆತ್ಮಗಳೆಲ್ಲ ಕಾಣಿಸುತ್ತಲ್ವಾ. ಮೊಟ್ಟೆ ದೆವ್ವ ಬೋರ್ಡ್ ನ ಅವ್ನ ಮೇಲೆ ತಳ್ಳಕ್ಕೆ ಟ್ರೈ ಮಾಡ್ತಾ ಇರೋದನ್ನ ಗಮನಿಸ್ಬಿಟ್ಟು ಟಕ್ ಅಂತ ಬಂದು ಇನ್ನೇನೋ ಬೋರ್ಡ್ ಬೀಳೋ ಟೈಮಲ್ಲಿ ನಮ್ ಹೀರೋನ ಹಿಡಿದು ಸೈಡ್ಗೆ ತಳ್ಬಿಟ್ಲು. ಇನ್ನೇನೇನು ಆ ಬೋರ್ಡ್ ಬಂದು ಅವಳ ಮೇಲೆ ಬಿದ್ದೋಗುತ್ತಲ್ವಾ. ಸೊ ಟಕ್ ಅಂತ ನಮ್ ಹೀರೋನು ಹೆಂಗೋ ಕೈ ಹಿಡಿದು ಸೈಡ್ಗೆ ಎಳೆದ್ಬಿಟ್ಟ. ಇವಾಗ ಇಬ್ರು ಹಂಗೆ ಹಗ್ ಮಾಡ್ಕೊಂಡು ನಿಂತಿರ್ತಾರೆ. ಆ ಲೈಟ್ ಆ ಸ್ಟ್ಯಾಂಡ್ ಬಿದ್ದಿರೋದ್ರಿಂದ ಕಂಪ್ಲೀಟ್ ಆಗಿ ಕರೆಂಟ್ ಫುಲ್ ಸ್ಪಾರ್ಕ್ ಆಗ್ತಾ ಇರುತ್ತೆ. ಅವ್ರ ಹತ್ರ ಹಗ್ ಮಾಡ್ಕೊಂಡು ನಿಂತಿರೋದಕ್ಕೂ ಆ ಸ್ಪಾರ್ಕ್ ಆಗ್ತಾ ಇರೋದಕ್ಕೂ ನೋಡಕ್ಕೆ ತುಂಬಾ ಚೆನ್ನಾಗಿ ತುಂಬಾ ರೊಮ್ಯಾಂಟಿಕ್ ಆಗಿ ಅನ್ಸುತ್ತೆ. ಅದೇ ಸ್ವಲ್ಪ ಹೊತ್ತಲ್ಲಿ ನಮ್ ಹೀರೋ ಏನ್ ಅನ್ಕೊಂಡೋ ಟಕ್ ಅಂತ ನಮ್ ಹೀರೋನ ದೂರಕ್ಕೆ ತಳ್ಬಿಟ್ಟ. ಇಲ್ಲಿ ನೋಡು, ನನ್ನ ಕಾಪಾಡೋ ಕೆಲಸ ಎಲ್ಲ ಇಟ್ಕೋಬೇಡ, ಈ ಜಾಗದಲ್ಲಿ ನಾನು ಸತ್ತಿದ್ರು ಪರವಾಗಿಲ್ಲ, ನನ್ನ ಕಾಪಾಡ್ತೀನಿ ಅಂತ ಬಂದು ನಿನ್ ಪ್ರಾಣ ನೀನ್ ಕಳ್ಕೊಳ್ಳೋದು ನನ್ಗೆ ಇಷ್ಟ ಇಲ್ಲ, ನಾನು ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತಾ ಇದೀಯ ಅಂತ ಗೊತ್ತು, ಆದಷ್ಟು ನನ್ನಿಂದ ದೂರನೇ ಇರು ಅಂತ ಕೋಪದಲ್ಲಿ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋದ. ಆಕ್ಚುಲಿ ಅವನ್ಗೆ ಗೊತ್ತು ಸುಮಾರು ಸತಿ ಈ ತರ ಆಗಿದೆ ಅಲ್ವಾ, ಅವ್ನ್ಗೆ ಏನಾದ್ರೂ ಒಂದ್ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತಲ್ವಾ. ಇವ್ರನ್ನ ಕಾಪಾಡಕ್ ಬಂದ್ ಅವಳಲ್ಲಿ ಪ್ರಾಣ ತಕೊಂಡ್ಬಿಡ್ತಾಳು ಅಂತ ಭಯ ಪಟ್ಟು ಹೀರೋ ಈ ತರ ಅವಳನ್ನ ಬೈಯೋ ತರ ಹೇಳ್ಬಿಟ್ಟು ಹೋಗ್ತಾ ಇರೋದು. ಆದ್ರೆ ನಮ್ ಹೀರೋ ಯಾಕೆ ಈ ತರ ಮಾಡ್ದಂತ ಹೀರೋಯಿನ್ಗೆ ಅರ್ಥ ಆಗ್ತಾ ಇಲ್ಲ. ಹಂಗೆ ಸೈಲೆಂಟ್ ಆಗಿ ನಿಂತಿರ್ತಾಳೆ. ಈಗ ಸ್ಟ್ರೈಟ್ ಆಗಿ ಮನೆಗೆ ಹೋದವಳು ಬಟ್ಟೆ ಬರನೆಲ್ಲ ಪ್ಯಾಕ್ ಮಾಡ್ಕೊಂಡು ನೈಟ್ ಒಂದು ಬಸ್ ಇಟ್ಕೊಂಡು ಯಾವ್ದೋ ಜಾಗಕ್ಕೆ ಹೋಗ್ತಿದ್ದಾಳೆ. ಬೇರೆ ಒಂದು ಊರಲ್ಲಿರೋ ಒಂದು ಶಾಮನ್ನ ನೋಡಕ್ಕೆ ಅಂತ ಹೋಗಿರ್ತಾರೆ. ಅವರು ಇವ್ರಿಗಿಂತ ಸ್ವಲ್ಪ ಪವರ್ಫುಲ್. ಆಕ್ಚುಲಿ ಅವ್ರ ಬಗ್ಗೆ ನಮ್ ಹೀರೋಯಿನ್ ಅವ್ರ ಅಮ್ಮನೇ ಹೀರೋಯಿನ್ ಹತ್ರ ಹೇಳಿರ್ತಾರೆ, ಅವ್ರು ತುಂಬಾನೇ ಪವರ್ಫುಲ್. ಅವ್ರು ಕೊಡೋ ತರ ತಾಲಿಸ್ಮಾ ಪೇಪರ್ಸ್ ಯಾರು ಕೊಡೋದಿಲ್ಲ. ಯಾಕಂದ್ರೆ ನಾವು ಕೂಡ ಆತ್ಮಗಳ ಜೊತೆ ತಾನೇ ಡೀಲ್ ಮಾಡ್ತೀವಿ, ಮಾತಾಡ್ತೀವಿ, ನಮಗೆ ಅರಿದಂಗೆ ಅವುಗಳಿಂದ ನಮ್ಗೆ ತೊಂದರೆ ಆಗುತ್ತೆ. ಬಟ್ ಅವ್ರು ಕೊಡೋ ತರ ತಾಲಿಸ್ಮಾ ಪೇಪರ್ಸ್ ಇದ್ರೆ, ಆ ಮಂತ್ರ ಪೇಪರ್ ಗಳಿರತ್ತಲ್ಲ ಅದನ್ನ ಹೆಸರೇ ತಾಲಿಸ್ಮಾ ಅಂತ, ಅವಿದ್ರೆ ಆತ್ಮಗಳಿಂದ ನಮ್ಗೆ ರಕ್ಷಣೆ ಸಿಗುತ್ತೆ, ಅವು ನಮ್ಮನ್ನೇನು ಮಾಡಕ್ ಆಗಲ್ಲ ಅಂತೆಲ್ಲ ಹೇಳಿರ್ತಾರೆ. ಸೊ ಇವಳಿಗೆ ಅರ್ಥ ಆಯ್ತು, ಹೀರೋನ ಕಾಪಾಡ್ಕೋಬೇಕಂದ್ರೆ ನಾವು ಅವ್ರನ್ನ ನೋಡಿ ಮೀಟ್ ಮಾಡ್ಬೇಕು ಅಂತ ಸ್ಟ್ರೇಟ್ ಆಗಿ ಅವ್ರ ಜಾಗಕ್ಕೆ ಹೋಗಿರ್ತಾರೆ. ಅಷ್ಟೇ ಅಲ್ಲ, ಅಲ್ಲಿರೋ ಶಾಮನ್ಗೆ ನಮ್ ಹೀರೋನ ನೋಡಿದ ತಕ್ಷಣ ಗೊತ್ತಾಯ್ತು ಅದ ಲೇಡಿ ಅವರ ಮಗಳೇ ಅಂತಂದ್ರೆ ನಮ್ ಹೀರೋ ಅವರಮ್ಮ ಇವ್ರಿಗೆ ಚೆನ್ನಾಗೆ ಪರಿಚಯ ಇರ್ತಾರೆ. ಇಲ್ಲೋಡಮ್ಮ, ನೀನಲ್ಲೇ ಜಾಗಕ್ಕೆ ಬಂದಿದ್ಯಾ ಅಂತ ನಿಮ್ಮ ಅಮ್ಮ ಗೊತ್ತಾದ್ರೆ ಅಷ್ಟೇ ಆಮೇಲೆ ನನ್ನೇ ಬೈತಾರೆ, ನೀನ್ ಏನೇ ಇದ್ರು ನಿಮ್ಮ ಅಮ್ಮನ ಕರ್ಕೊಂಡ್ ಬಂದು ಮಾತಾಡು, ನಿಂದೆಲ್ಲ ನನ್ನ ಹತ್ರ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟಾಗ ಇವಳು ಹೇಳ್ತಾಳೆ, ದಯವಿಟ್ಟು ಹೆಂಗಾದ್ರು ಮಾಡಿ ಕಾಪಾಡಿ. ಅವ್ನ್ ಫಸ್ಟ್ ನನ್ನ ನೋಡಕ್ ಬಂದಾಗ
ತಲೆ ಕೆಳಗಾಗಿ ಕಾಣಿಸ್ದ. ಹಂಗಾದ್ರೆ ಏನು ಅವನಿಗೆ ಬರೀ 21 ದಿನ ಮಾತ್ರನೇ ಆಯುಷ್ ಇರೋದು. ತುಂಬಾ ಒಳ್ಳೆಯವನು, ತುಂಬಾ ಹೆಲ್ಪಿಂಗ್ ನೇಚರ್ ಇರೋನು. ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವ್ನು ಸಾಯ್ಬೇಕಾ, ದಯವಿಟ್ಟು ಏನಾದ್ರು ಒಂದ್ ಮಾಡಿ ಅವ್ನಿಗೆ ಹೆಲ್ಪ್ ಮಾಡಿ ಅಂತ ತುಂಬಾ ಕೇಳ್ಕೊಂತಾಳೆ. ಆದ್ರೆ ಆ ಶಾಮನ್ನು ಇಲ್ಲ ಕೊಡಲ್ಲ ಅಂತಾನೆ ಹೇಳ್ತಾ ಇದ್ದ. ಆದ್ರೆ ಇವಳು ಪ್ಲೀಸ್ ದಯವಿಟ್ಟು ಹೆಂಗಾದ್ರು ಮಾಡಿ ಹೆಲ್ಪ್ ಮಾಡಿ ಅಂತ ಸ್ವಲ್ಪ ದುಡ್ಡೆತ್ತಿ ಇಟ್ಟಿದ ತಕ್ಷಣ ಆ ದುಡ್ಡನ್ನ ನೋಡ್ಬಿಟ್ಟು ಹಂಗೆ ಅವನ್ಗೆ ತಲೆ ಸುತ್ಬಿಡ್ತು. ಇಲ್ಲೋಡಮ್ಮ, ನಾನು ದುಡ್ಡುಗೋಸ್ಕರ ಅಲ್ಲ ನಿನ್ಗೆ ಇವಾಗ ಹೆಲ್ಪ್ ಮಾಡ್ತಾ ಇಲ್ಲ, ಏನೋ ತುಂಬಾ ಬೇಕಾಗಿರೋ ಹುಡುಗಿ ಅನ್ನೋದಕ್ಕೋಸ್ಕರ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ ದುಡ್ಡು ನೋಡ್ಕೊಂಡೇ ಮಾತಾಡ್ತಾ ಇರ್ತಾನೆ. ಆತರ ತಾಲಿಸ್ಮಾ ಪೇಪರ್ಸ್ ನ ಕೂಡ ಕೊಡ್ತಾರೆ. ಅಂದ್ರೆ ಅವರೇ ಅವಾಗ ಅವ್ರ ಕೈಯಾರೆ ಬರ್ದು ಕೊಡೋದು. ಒಂದ್ ಕೊಟ್ರೆ ಇಲ್ಲ ಒಂದಲ್ಲ ಸಾಲಲ್ಲ ನನ್ಗೆ ಇನ್ನೂ 4-5 ಬೇಕು ಬರ್ಕೊಡಿ ಅಂದಾಗ ಅವ್ರ ಅದನ್ನ ಬರ್ದು ಕೊಡ್ತಾರೆ. ಅದವಳ ಕೈಗೆ ತಗೊಂಡಿದ ತಕ್ಷಣ ಅವಳಿಗೆ ಸಖತ್ ಸಂತೋಷ. ಅಪ್ಪಾಡಿ ಎಂದ್ ಸಾಕು, ಇದಿದ್ರೆ ಸಾಕು, ಹೆಂಗಾದ್ರು ಮಾಡಿ 21 ದಿನ ನಾನು ಹೀರೋನ ಕಾಪಾಡ್ಕೊಂಡ್ ಬಿಡ್ತೀನಿ ಅಂತ ಹೇಳಿ ಖುಷಿಯಾಗಿ ಅವ್ರ ಮನೆಗೆ ಬರ್ತಾಳೆ. ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಕೂಲಲ್ಲಿ ತೋರಿಸ್ತಾರೆ. ಆಂಬ್ಯುಲೆನ್ಸ್ ಎಲ್ಲ ಬಂದಿದೆ. ಏನ್ ವಿಷಯ ಅಂತ ನೋಡಿದ್ರೆ, ಚೆನ್ನಾಗಿ ಓದೋ ಸ್ಟೂಡೆಂಟ್ ಒಬ್ಬ ಇದ್ದ ಅಲ್ವಾ, ನೈಟ್ ಕೂಡ ವಾಶ್ರೂಮ್ ಹೋದಾಗ ದೆವ್ವ ನೋಡಿ ಭಯ ಪಟ್ಟಿರ್ತಾನಲ್ವಾ, ಅವನೀಗ ಸ್ಟ್ರಕ್ಚರ್ ಅಲ್ಲಿ ತಗೊಂಡ್ ಹೋಗ್ತಾ ಇದಾರೆ. ಅವನು ತುಂಬಾನೇ ಭಯ ಪಟ್ಟಿದ್ದಾನೆ, ಮೈ ಫುಲ್ ತೇವ ಆಗಿದೆ. ಆತ ಸ್ಟ್ರಕ್ಚರ್ ಅಲ್ಲಿ ಎತ್ಕೊಂಡ್ ಹೋಗ್ತಾ ಇರ್ಬೇಕಾದ್ರೆ ಕೂಡ ಅವನು ನೀರ್ ದೆವ್ವ ಅನ್ಕೊಂಡೆ ಹೋಗ್ತಾ ಇರ್ತಾನೆ. ಅದ್ರ ನೋಡಿ ಸಖತ್ ಎದ್ರಕೊಂಡ್ ಬಿಟ್ಟಿದ್ದಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಜಿಹೋಗೆ ಏನ್ ಅರ್ಥ ಆಗ್ತಲ್ಲ, ಏನ್ ನೀರ್ ದೆವ್ವ ಅಂತ ಇದ್ದಾನೆ ಇವನು ಅಂತ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಆಸ್ ಯೂಶುವಲ್ ಲೇಟ್ ಆಗಿ ಬಂದ್ಬಿಟ್ಲು ಮೇಡಮ್ ಸ್ಕೂಲ್ಗೆ. ಈ ಸರಿನೂ ಅಷ್ಟೇ ಆ ಗೋಡೆ ಜಂಪ್ ಮಾಡ್ಕೊಂಡೆ ಬರ್ತಾ ಇರೋದು. ಬಟ್ ಈ ಸತಿ ಲಡ್ಡು ತರ ಕ್ಯಾಚ್ ಇಟ್ಕೊಳಕ್ಕೆ ಜಿಹೋ ಇಲ್ಲ, ದಪ್ಪ ಅಂತ ಬಂದು ಕೆಳಗಡೆ ಬಿದ್ಲು. ಹಂಗ ಹಿಂಗ ಅವಳು ಇವಾಗ ಕ್ಲಾಸ್ ಒಳಗಡೆ ಬರ್ತಿದ್ದಾಳೆ. ನೈಟ್ ಎಲ್ಲ ಸರಿಯಾಗಿ ನಿದ್ದೆ ಇರ್ಲಿಲ್ವಲ್ಲ, ಈಗ ಕಂಪ್ಲೀಟ್ ನಿದ್ದೆ ಒಂದು ಮೂಡಲ್ಲೇ ಇದ್ದಾಳೆ ಅವಳು. ನನ್ ಕೈಲಿ ಆಗ್ತಲ್ಲ ಕಣೋ, ನನಗೆ ನಿದ್ದೆ ಬರ್ತಾ ಇದೆ ಅಂತ ಆಲ್ಮೋಸ್ಟ್ ಬೀಳೋತಲ್ಲ ಹೊರಟೋದ್ಲ. ಹೆಂಗೋ ಟಕ್ಕಂತ ಜಿಹೋ ಹಿಡ್ಕೊಂಡ್ಬಿಟ್ಟ. ಅವಳನ್ನ ಮೆಡಿಕಲ್ ರೂಮ್ ಗೆ ಕೂಡ ಕರ್ಕೊಂಡ್ರು. ಇವಾಗ ನಮ್ ಹೀರೋನ ತೋರಿಸ್ತಾರೆ. ಆಕ್ಚುಲಿ ನಮ್ ಹೀರೋ ತುಂಬಾ ಹ್ಯಾಂಡ್ಸಮ್ ಆಗಿದ್ದಾನೆ, ನೋಡಕ್ ಚೆನ್ನಾಗಿದ್ದಾನೆ ಅಂತ ಹೇಳಿ ಅಲ್ಲಿರೋ ಎಲ್ಲಾ ಹುಡುಗಿರ್ಗೂ ಅವ್ನ ಮೇಲೆನೆ ಕಣ್ಣು. ತುಂಬಾ ಲೆಟರ್ಸ್ ಕೊಡ್ತಾರೆ. ನೀನು ಯಾರಾದ್ರೂ ಲವ್ ಮಾಡ್ತಾ ಇದೀಯಾ, ಕಮಿಟೆಡ್, ಯಾರಾದ್ರೂ ಇಷ್ಟ ಪಡ್ತಾ ಇದಾರಾ, ಇಲ್ಲ ನಿನ್ಗೆ ಯಾರ ಮೇಲಾದ್ರೂ ಇಂಟ್ರೆಸ್ಟ್ ಇದೆಯಾ ಅಂತ ತುಂಬಾ ಲೆಟರ್ಸ್ ನ ಕೊಟ್ಟಿರ್ತಾರೆ. ಅದೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಸಖತ್ ಟೆನ್ಷನ್ ಆಗುತ್ತೆ. ಏನಿಷ್ಟು ಓವರ್ ಆಗಿ ಲೆಟರ್ ಬರ್ದಿದ್ದಾರೆ, ನಾನು ಹಿಂಗೆ ಬಿಟ್ರೆ ಇವರೆಲ್ಲ ಬೇಕಂತ ಇನ್ನೂ ಬರೀತಾರೆ ಅಂತ ಹೇಳಿ ಕೋಪ ಪಟ್ಟವನು ಅವ್ರ ಮುಂದ್ಗಡೆನೆ ಅದನ್ನೆಲ್ಲ ಅರ್ಧ ಎತ್ಕೊಂಡೋಗಿ ಡಸ್ಟ್ಬಿನ್ ಗೆ ಹಾಕ್ಬಿಟ್ಟ. ಇದ ನೋಡಿ ಅಲ್ಲಿರೋ ಹುಡುಗಿರೆಲ್ಲ ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ ತುಂಬಾ ಓವರ್ ಆಗಿ ಮಾಡ್ತಿದ್ದಾನೆ, ತುಂಬಾನೇ ಕೊಬ್ಬು, ಅವನಿಗೆ ಎಷ್ಟು ಕೊಬ್ಬು ನೋಡು ಅಂತ ಬೈಕು ಅಂತ ಇರ್ತಾರೆ. ಆದ್ರೆ ಇವ್ನ ಪಾಡ್ಗೆ ಇವ್ನು ಬಂದು ಅವ್ನ ಟೇಬಲ್ ಅಲ್ಲಿ ಕೂತ್ಕೊಂಡ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳಿಗಂತೂ ಜಮ್ ಅಂತ ನಿದ್ದೆ, ಫುಲ್ಲು ನಿದ್ದೆ. ಯಾಕಂದ್ರೆ ನೈಟ್ ಎಲ್ಲ ಅವಳು ಟ್ರಾವೆಲಿಂಗ್ ಅಲ್ಲಿ ಇದ್ಲು, ಇಲ್ಲಿಂದ ಅಷ್ಟು ದೂರ ಹೋಗ್ಬೇಕು ಮತ್ತೆ ಅಲ್ಲಿಂದ ತಗೊಂಡು ಬಂದಿದ್ರಿಂದ ನೈಟ್ ಎಲ್ಲ ನಿದ್ದೆ ಇರೋದಿಲ್ಲ, ಫುಲ್ಲು ನಿದ್ದೆನಲ್ಲಿ ಇರ್ತಾಳೆ. ಆ ನಿದ್ದೆನಲ್ಲಿ ಕೂಡ ಚಿಕ್ಕ ವಯಸ್ಸಲ್ಲಿ ಇವಳ ಸ್ಟೆಪ್ಸ್ ಹತ್ರ ಕುತ್ಕೊಂಡು ಅಳ್ತಾ ಇದ್ಲಲ್ವಾ, ಅವಳಿಗೆ ಅದೇ ನೆನಪು ಬರ್ತಾ ಇರುತ್ತೆ. ಬಟ್ ಅದೇನ್ ವಿಷಯ ಅಂತ ಅವಳಿಗೆ ಕ್ಲಿಯರ್ ಆಗಿ ಗೊತ್ತಿಲ್ವಾ ಅಂತ ಗೊತ್ತಾಗ್ತಾ ಇಲ್ಲ. ಅದಾದ್ಮೇಲೆ ಹಂಗೆ ಅವತ್ತು ಈವ್ನಿಂಗ್ ಅವ್ರ ಮನೇಲಿ ತೋರಿಸ್ತಾರೆ. ಈವ್ನಿಂಗ್ ಆದ್ರೆ ಇವಳು ಮಂತ್ರವಾದಿ ವೇಷ ತಾನೆ ಹಾಕೊಂಡ್ ಕೂತಿರ್ತಾಳೆ, ಶಾಮನ್ ಲೇಡಿ ತರ. ಅವತ್ತು ಅವ್ರ ಅಜ್ಜಿ ಬಂದಿದ್ದಾರೆ. ಅವ್ರ ಅಜ್ಜಿನ ನೋಡಿದ ತಕ್ಷಣ ಫುಲ್ ಖುಷಿ ಆಗುತ್ತೋ, ಹಿಂದ್ಗಡೆ ಹೀರೋ ಬರ್ತಾನೆ ಅಂತ. ಅವ್ರ ಅಜ್ಜಿನ ಗಮನಿಸ್ಕೊಳ್ಳೋದ್ರ ಬಿಟ್ಟು ಹಿಂದ್ಗಡೆ ಎಲ್ಲಿ ಹೀರೋ ಬಂದಿಲ್ಲ ಅಂತ ನೋಡ್ತಾ ಇರ್ತಾಳೆ. ಎಲ್ಲಿ ನಿಮ್ಮ ಮೊಮ್ಮಗ ಬಂದಿಲ್ವಾ, ಅವ್ನ್ ಬಂದ್ರೆ ಈ ಮೆಂತ್ರ ಪೇಪರ್ ನೆಲ್ಲ ಕೊಡಕ್ಕಾಗೋದು, ಯಾವ ತರ ಅದನ್ನ ಇಟ್ಕೋಬೇಕಂತೆಲ್ಲ ಹೇಳಕ್ ಆಗೋದು ಅಂದಾಗ, ಅಮ್ಮ ಒಂದ್ ನಿಮಿಷ ಅಮ್ಮ ಬಂದ್ಬಿಟ್ಟದೋ ಇಲ್ಲೇ ಬರ್ತಾ ಇದ್ದಾನೆ ಅಂತ ಹೇಳ್ತಾರೆ. ಸ್ವಲ್ಪ ತಲೆ ನಮ್ ಹೀರೋನು ಬಂದು ಕೂತ್ಕೊಂಡಿದ ತಕ್ಷಣ ಇವಳು ಕೂಡ ಇಲ್ಲಿ ನೋಡಿ, ನಿಮ್ಮ ಸುತ್ತ ತುಂಬಾನೇ ದುಷ್ಟಶಕ್ತಿಗಳು ಇದಾವೆ, ಅದರಿಂದ ನಿಮ್ಮನ್ನ ಕಾಪಾಡ್ಕೋಬೇಕಂದ್ರೆ ಮಂತ್ರ ಪೇಪರ್ ಗಳನ್ನ ನಿಮ್ ಜೊತೆ ಇಟ್ಕೊಳ್ಳಿ ಅಂತ ಅದನ್ನೆಲ್ಲ ಕೊಟ್ಟಾಗ ಇವ್ನು ಕೂಡ ಓ ಹೌದಾ ಸರಿ ಆಯ್ತು ಅಂತ ಕೈಗೆ ತಗೊಂಡವನು. ಹೇಳಿ ಎಷ್ಟ್ ಕೊಡ್ಬೇಕಂತ ಹೇಳಿ ಅಂದಾಗ ಇವಳಿಗೆ ಏನ್ ಅರ್ಥ ಆಗ್ತಲ್ಲ. ಏನ್ ಕೇಳ್ತಿದ್ದೀರಾ ಅಂದಾಗ, ಏನು ದುಡ್ಗೋಸ್ಕರ ಹತ್ರ ನೀವ್ ಇದೆಲ್ಲ ಮಾಡ್ತಾ ಇರೋದು ಅಂತ. ಯಾಕಂದ್ರೆ ಅವ್ನಿಗೆ ಮಾಟ ಮಂತ್ರ ದೆವ್ವ ಭೂತ ಅದ್ರ ಮೇಲೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಪ್ಲಸ್ ಅದನ್ನೆಲ್ಲ ಅಷ್ಟೊಂದು ನಂಬೋದು ಕೂಡ ಇಲ್ಲ. ಈ ತರ ಮಂತ್ರ ಮಾಡೋರೆಲ್ಲಾನು ದುಡ್ಗೋಸ್ಕರನೇ ಮಾಡೋದು ಅಂತ ಹೇಳಿ ಇವಾಗ ಮಂತ್ರ ಪೇಪರ್ ಗಳನ್ನ ಕೊಟ್ಟಾಗ ದುಡ್ಗೋಸ್ಕರ ತಾನೇ ನೀವು ಮಾಡ್ತಾ ಇದ್ದೀರಾ, ನನಗೆ ಅದು ಬೇಡ ಏನು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಇವಳು ಎಷ್ಟೋ ಹೇಳ್ತಾಳೆ, ಇಲ್ಲ ನಾನು ದುಡ್ಗೋಸ್ಕರ ಎಲ್ಲ ತಗೊಳ್ಳಿ ಅಂದ್ರೂ ಅವ್ನು ತಗೊಂತಲೇ ತುಂಬಾ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋದ. ಮುಖ್ಯವಾಗಿ ಅವನು ಈ ತರ ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ಫುಲ್ ಆಗಿ ನೀರಲ್ಲಿ ನೆನ್ಕೊಂಡು ರಿವರ್ಸ್ ಅಲ್ಲಿ ಕಾಣಿಸ್ತಾ ಇರ್ತಾನೆ. ಇದಕ್ಕೂ ಮುಂಚೆ ನಡ್ಕೊಂಡ್ ಬಂದಲ್ಲ ರಿವರ್ಸ್ ಅಲ್ಲಿ ಆತರ ಕಾಣಿಸ್ತಾ ಇರ್ತಾನೆ. ಅದರಿಂದನೇ ಇವಳಿಗೆ ಅರ್ಥ ಆಯ್ತು ನೀರಲ್ಲೇ ಇವನ್ಗೆ ಏನೋ ಗಂಡಾಂತರ ಇದೆ, ನೀರಲ್ಲೇ ಇವನ್ ಸಾಯ್ತಾನೆ ಅಂತ. ತುಂಬಾನೇ ಭಯ ಪಡ್ತಾಳೆ. ಅವ್ನ್ ಬೇರೆ ಇವಾಗ ಮಂತ್ರ ಪೇಪರ್ ಗಳನ್ನ ತಗೊಳ್ದೆ ಹೊರಟೋದ್ನಲ್ವಾ, ಏನ್ ಮಾಡೋದು, ಹೆಂಗೋ 21 ದಿನದಲ್ಲಿ 3 ದಿನ ಕಳೆದೋಯ್ತು, 3 ದಿನ ಹೆಂಗೋ ಅವ್ನ್ ಬದುಕೆ ಇದ್ದಾನೆ, ಇನ್ ಮಿಕ್ಕಿದ ದಿನ ಕೂಡ ಹೆಂಗಾದ್ರು ಮಾಡಿ ಅವ್ರನ್ನ ಕಾಪಾಡ್ಕೋಬೇಕು ಅಂತ ತುಂಬಾ ಥಿಂಕ್ ಮಾಡ್ತಾಳೆ. ನೆಕ್ಸ್ಟ್ ಡೇ ಸ್ಕೂಲಲ್ಲೂ ಅಷ್ಟೇ ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿರ್ತಾಳ. ಯಾಕಂದ್ರೆ ಇವಳು ಕಣ್ಣಿಗೆ ಹೀರೋ ಬಂದು ಫುಲ್ ಆಗಿ ನೀರಲ್ಲಿ ನೆನ್ಕೊಂಡ್ ಬಂದಿರ್ತಾನಲ್ಲ, ನೀರಲ್ಲೇ ಅವ್ನಿಗೆ ಗಂಡಾಂತರ ಇರೋದು ಅಂತ ಫೋನಲ್ಲಿ ಎತ್ಕೊಂಡು ನಾವಿರೋ ಏರಿಯಾನಲ್ಲಿ ಸುತ್ತಮುತ್ತ ಎಲ್ಲೆಲ್ಲಿ ನೀರಿದೆ ಅಂತ ಚೆಕ್ ಮಾಡ್ತಾ ಇರ್ತಾರೆ. ಹೀರೋಯಿನ್ ಅವ್ರ ಫ್ರೆಂಡ್ ಬಂದು ಕೇಳ್ತಾನೆ, ಏನೇ ಚೆಕ್ ಮಾಡ್ತಾ ಇದೆಯಾ, ಏನೇ ನೋಡ್ತಾ ಇದೆಯಾ, ಅಷ್ಟು ಸೀರಿಯಸ್ ಆಗಿ ಇಷ್ಟೊಂದು ಮಂತ್ರ ಪೇಪರ್ ಗಳನ್ನೆಲ್ಲ ಇಟ್ಕೊಂಡಿದ್ಯಾ ಅಂದಾಗ, ಮತ್ತೆ ಅವನ ಕಾಪಾಡ್ಕೋಬೇಕಂದ್ರೆ ಇದೆಲ್ಲ ಬೇಕಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಜಿಹೋ ಕೇಳ್ತಾನೆ, ಸರಿ ಆ ಚೆನ್ನಾಗ್ ಓದೋ ರ್ಯಾಂಕ್ ಸ್ಟೂಡೆಂಟ್ ಇದಾನಲ್ಲ ನಮ್ ಕ್ಲಾಸ್ ಅಲ್ಲಿ, ಅವ್ನ್ಗೊಂದ್ ಕೊಡ್ಬಾರ್ದಾ, ಪಾಪ ತುಂಬಾ ಎದ್ರಕೊಂಡಿದ್ದಾನೆ, ನೈಟ್ ಬೇರೆ ಬಾತ್ರೂಮ್ ಅಲ್ಲೇ ದೆವ್ವನ ನೋಡಿ ಇನ್ನೂ ಭಯ ಪಟ್ಕೊಂಡ್ಬಿಟ್ಟಿದ್ದಾನೆ ಅಂದಾಗ, ದೆವ್ವಾನು ಇಲ್ಲ ಏನು ಇಲ್ಲ, ಸ್ಕೂಲಲ್ಲಿ ಹೆಂಗೋ ದೆವ್ವ ಬರುತ್ತೆ, ಯಾರೋ ಸುಮ್ನೆ ಪ್ರ್ಯಾಂಕ್ ಮಾಡಕ್ಕೆ ಅವನ ಭಯ ಪಡಿಸೋದಕ್ಕೆ ಆತರ ಮಾಡಿರ್ತಾರೆ, ನೀನ್ ಲೈಟ್ ಆಗಿ ತಗೋ ಅಂತ ಹೇಳಿದ್ಲು. ಅಷ್ಟೇ ಅಲ್ಲ ನಮ್ ಹೀರೋ ಹೋಗ್ತಾ ಇರ್ಬೇಕಾದ್ರೆ ಎಲ್ಲೋದ್ರೂ ಹೀರೋಯಿನ್ ಹಿಂದ್ಗಡೆನೆ ಫಾಲೋ ಮಾಡ್ತಾ ಇರ್ತಾಳೆ. ಅವಾಗೂ ಅಷ್ಟೇ ಹೀರೋ ನೋಡ್ಬಿಟ್ಟ ಇವಳ ಹತ್ರ ಫಾಲೋ ಮಾಡ್ಕೊಂಡ್ ಬರ್ತಾ ಇರೋದನ್ನ, ಬಟ್ ಕ್ಯಾಶುವಲ್ ಆಗಿರ್ಬೇಕು ಅಂತ ಹೇಳಿ ಅಲ್ಲಿರೋ ನೋಟಿಸ್ ಬೋರ್ಡ್ ಹಂಗೆ ನೋಡ್ತಾ ಇರ್ತಾಳೆ. ಹೀರೋನು ಗಮನಿಸ್ದ ಇವಳಿಗೆ ಯಾಕೆ ನಾನು ಹಿಂದೆ ತಿರುಗ್ತಾ ಇದ್ದಾಳೆ ಅಂತ. ಇವಳು ಕೂಡ ಹೌದು ಹೀರೋ ನನ್ ಮುಖಾನೇ ನೋಡಿಲ್ಲ, ಇನ್ ನಾನ್ ಯಾಕೆ ಫೀಲ್ ಮಾಡ್ಬೇಕು ಅಂತ ಗೋಡೆ ಕಡೆ ನೋಡಿದಾಗ ಫುಲ್ ಆಗಿ ನೀರಾಗಿರುತ್ತೆ. ಈ ಕೈಯಲ್ಲಿ ಹಿಂಗ ಅಜ್ಜೆ ಇಟ್ಕೊಂಡು ಹೋದ್ರೆ ಹೆಂಗ್ ಕಾಣತ್ತೆ ಹತ್ರ ಕಾಣಿಸ್ತಾ ಇರುತ್ತೆ. ಅದು ಜೆಂಟ್ಸ್ ಟಾಯ್ಲೆಟ್ ಒಳಗಡೆನೆ ಹೋಗ್ತಾ ಇರೋದು. ಅಯ್ಯೋ ಹಂಗಾದ್ರೆ ಆ ರ್ಯಾಂಕ್ ಸ್ಟೂಡೆಂಟ್ ಹೇಳ್ದಂಗೆ ನೀರ್
ದೆವ್ವ ನಿಜವಾಗ್ಲೂ ನಮ್ ಸ್ಕೂಲಲ್ಲಿ ಇದೆಯಾ ಅಂತ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಅದು ಬಾಯ್ಸ್ ಟಾಯ್ಲೆಟ್ ಕಡೆನೆ ಹೋಗ್ತಾ ಇರೋದು. ಹಿಂಗಪ್ಪ ಬಾಯ್ಸ್ ಟಾಯ್ಲೆಟ್ ಒಳಗಡೆ ಹೋಗೋದು, ನಾನೀಗ ದೆವ್ವ ಹತ್ರ ಮಾತಾಡೋದು ಅಂತ ಯೋಚನೆ ಮಾಡಿದವಳು ಈ ಟಾಯ್ಲೆಟ್ ಅಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್, ಯಾರು ಒಳಗಡೆ ಬರಬೇಡಿ ಅಂತ ಒಂದು ಬೋರ್ಡ್ ನ ತಗ್ಲಾಕ್ಬಿಟ್ಟು ಒಳಗಡೆ ಹೋಗ್ತಾಳೆ. ಹೋಗ್ಬಿಟ್ಟು ಒಂದು ಟಾಯ್ಲೆಟ್ ಅಲ್ಲಿ ಕುತ್ಕೊಂಡು ಎಲ್ಲಿದ್ಯಾ ಬೇಗ ಬಾ ಅಂತ ಕರೀತಾಳೆ. ಆ ದೆವ್ವನು ಹಂಗೆ ಅಂತ ಬಾಯ್ ತಕೊಂಡ್ ಬರುತ್ತೆ ಇವಳನ್ನ ಕೂಡ ಭಯ ಪಡ್ಸಕ್ಕೆ ಅಂತ. ಆದ್ರೆ ನಮ್ ಹೀರೋನ ಸಾಲ್ಟ್ ಆಗಿ ಅದ್ರ ಕೂಲ್ನ ಹಿಡ್ಕೊಂಡು ಪಂಚ್ ಕೊಡ್ತಾಳೆ 2 ಮುಖಕ್ಕೆ. ಎಷ್ಟು ಧೈರ್ಯ ಇದ್ರೆ ನನ್ನೇ ತಿನ್ನಕ್ಕೆ ಅಂತ ನೀನ್ ಬಾಯ್ ತಕೊಂಡ್ ಬರ್ತೀಯಾ? ಈ ತರ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಭಯ ಪಡಿಸ್ಬಿಟ್ಟು ನಿನ್ ಶಕ್ತಿನ ನೀನ್ ಜಾಸ್ತಿ ಮಾಡ್ಕೊಂತ ಇದ್ಯಾ, ಸ್ವರ್ಗಕ್ಕೆ ಹೋಗಕ್ತಾನೆ ಟ್ರೈ ಮಾಡ್ತಾ ಇದ್ಯಾ. ಈ ತರ ಎಲ್ಲ ಮಾಡೋದ್ರಿಂದ ನೀನ್ ಸ್ವರ್ಗಕ್ಕೂ ಹೋಗಲ್ಲ, ನರಕಕ್ಕೆ ಹೋಗೋದು. ಬಿಸಿ ಎಣ್ಣೆಲ್ಲ ಹಾಕಿ ಬೇಯಿಸ್ಬಿಡ್ತಾರೆ. ನಿನ್ಗೆ ಬೇಕಾಗಿದ್ರೆ ಸ್ವರ್ಗಕ್ಕೆ ನಾನ್ ಕಳಿಸ್ತೀನಿ, ನಾನು ದೊಡ್ಡ ಮಂತ್ರವಾದಿ ಗೊತ್ತಾ, ನನ್ ಕೈಲಿ ಅದು ಹಾಗೆ ಆಗುತ್ತೆ. ನಾನೇನ ನೆಮ್ಮದಿಯಾಗಿ ಸ್ವರ್ಗಕ್ಕೆ ಕಳಿಸ್ಬೇಕು ಅಂತಂದ್ರೆ ನೀನ್ ಫಸ್ಟ್ ಜೆಂಟ್ಸ್ ಟಾಯ್ಲೆಟ್ ನ ಬಿಟ್ಬಿಟ್ಟು ಲೇಡೀಸ್ ಟಾಯ್ಲೆಟ್ ಬಾ, ಅಲ್ಲಿದ್ರೇನೆ ನನ್ಗೆ ಹೆಲ್ಪ್ ಮಾಡಕ್ ಆಗೋದು. ಇಲ್ಲ ನಿನ್ಗೆ ಹೆಲ್ಪ್ ಮಾಡ್ಬೇಕು ಅಂತ ನಾನು ಸತಿ ಈ ತರ ಜೆಂಟ್ಸ್ ಟಾಯ್ಲೆಟ್ ಒಳಗಡೆ ಬರಕ್ ಆಗೋದಿಲ್ಲ. ಏನ್ ನಾನು ಹೇಳಿದ ಅರ್ಥ ಆಯ್ತಾ ಅಂತ ಆ ದೆವ್ವ ಹತ್ರ ಮಾತುಕತೆ ಮಾಡ್ತಾ ಇದ್ರೆ ಆ ದೆವ್ವ ಹಂಗೆ ಬಾಯ್ ಅಂತ ಬಾಯ್ ತಕೊಂಡು ನೋಡ್ತಾ ಇರುತ್ತೆ. ಅದೇ ಟೈಮಲ್ಲಿ ಟಾಯ್ಲೆಟ್ ಒಳಗಡೆ 3 ಹುಡುಗರು ಬರ್ತಾರೆ. ಅಪ್ಪಾಡಿ ನಾವ್ ಟಾಯ್ಲೆಟ್ ಬಂದ್ರೆ ಅಲ್ವಾ ಸ್ವಲ್ಪ ಆರಾಮಾಗಿರೋದು ಅಂತ ಹೇಳಿ ಸ್ಮೋಕ್ ಎಲ್ಲ ಮಾಡ್ತಾ ಇರ್ತಾರೆ. ಒಂದೊಂದು ಟಾಯ್ಲೆಟ್ ತೆಗೆದು ನೋಡಿದ್ರು, ಬಟ್ ನಮ್ ಹೀರೋ ಟಾಯ್ಲೆಟ್ ಮಾತ್ರ ಲಾಕ್ ಆಗಿರುತ್ತೆ. ಈ ಟಾಯ್ಲೆಟ್ ಲಾಕ್ ಆಗಿದೆ ಕಣೋ, ಇಲ್ಲಿ ಯಾವನೋ ಇದಾನೆ, ಬಂಡ್ರೋ ಇವನ್ನ ಆಡ್ಕೊಳ್ಳೋಣ, ಸರಿಯಾಗೊಬ್ಬ ಸಿಗ್ದ ಅಂತ ಹೇಳಿ ಎಲ್ಲರೂ ಸ್ಮೋಕ್ ಮಾಡ್ಬಿಟ್ಟು ಫುಲ್ ಆಗಿ ಹೊಗೆನೆಲ್ಲ ಒಳಗಡೆ ಬಿಡ್ತಾ ಇರ್ತಾರೆ. ಅವಳಗ ಜೋರಾಗಿ ಮಾತಾಡಕ್ಕೂ ಇಲ್ಲ, ಸುಮ್ನೆ ಇರಕ್ಕೂ ಇಲ್ಲ, ಮೂಗ್ ಮುಚ್ಕೊಂಡು ಟೈಟ್ ಆಗಿ ನಿಂತಿರ್ತಾಳೆ, ಬೇಗ ಹೋಗಿ ಸಾಯಿರೋ ಇಲ್ಲಿಂದ ಅಂತ. ಅದೇ ಟೈಮಲ್ಲಿ ನಮ್ ಹೀರೋ ಕೂಡ ಟಾಯ್ಲೆಟ್ ಒಳಗಡೆ ಬರ್ತಾನೆ. ಆತರ ಅವ್ನು ಬಂದಿದ ತಕ್ಷಣ ಇಲ್ಲಿರೋ ನೀರ್ ದೆವ್ವಕ್ಕೆ ಒಂಥರ ಹುಚ್ಚಿಡ್ದಂಗ್ ಆಗೋಯ್ತು. ಯಾಕಂದ್ರೆ ಅವನು ಒಂಥರ ಶಾಪಗ್ರಸ್ತ ಅಲ್ವಾ, ಆ ದೆವ್ವಗಳೆಲ್ಲಾದ್ರೂ ಅವ್ನ್ ಸುತ್ತ ಇದ್ರೆ ಅದಕ್ಕೆ ಹುಚ್ಚಿಡ್ದಂಗ್ ಆಗತ್ತಲ್ವಾ. ಇವಾಗ ಆ ದೆವ್ವ ಅವನ್ನ ಅಟ್ಯಾಕ್ ಮಾಡ್ಬೇಕು ಅಂತ ಹಂಗೆ ಗೋಡೆ ಮೇಲೆಲ್ಲ ಹತ್ಕೊಂಡು ಹೋಗಿ ನಮ್ ಹೀರೋ ತಲೆ ಮೇಲೆ ಕೂತ್ಕೊಂಡು ಅವ್ನೊಂಥರ ಕಲ್ಪನಾ ಲೋಕಕ್ಕೆಲ್ಲ ಕರ್ಕೊಂಡು ಹೋಗಿ ಶುರು ಆಗೋಯ್ತು. ಯಾವ್ದೋ ನೀರಲ್ಲೆಲ್ಲ ಅವ್ನು ಮುಣುಗ್ಸಿ ಸಾಯಿಸೋ ತರ. ಇಲ್ಲಿ ರಿಯಲ್ ಲೈಫ್ ಅಲ್ಲಿ ಅವನೊಂಥರ ಅನ್ಕಾನ್ಶಿಯಸ್ ಆಗ್ತಾ ಇರ್ತಾನೆ. ಇದನ್ನೆಲ್ಲ ನಮ್ ಹೀರೋಯಿನ್ ಟಾಯ್ಲೆಟ್ ಇಂದ ನೋಡ್ತಾನೆ ಇದ್ದಾಳೆ. ಈ 3 ಜನ ಬೇರೆ ಇಲ್ಲಿಂದ ಹೋಗ್ತಾ ಇಲ್ವೇ, ಅವನಿಗೆ ಬೇರೆ ಈ ತರ ತೊಂದರೆ ಆಗ್ತಿದೆ, ಏನ್ ಮಾಡೋದು ಅಂತ ಯೋಚನೆ ಮಾಡಿದವಳು. ಪರವಾಗಿಲ್ಲ, ಆ 3 ಜನನ ನೋಡಿದ್ರು ಪರವಾಗಿಲ್ಲ ಅಂತ ಹೇಳಿ ಟಕ್ಕಂತ ಟಾಯ್ಲೆಟ್ ಬಿಟ್ಟು ಒಳಗಡೆ ಬಂದವಳು. ಅಲ್ಲೊಂದು ಓಸ್ ಪೈಪ್ ಇರುತ್ತೆ, ಇವಳ ಹತ್ರ ಮಂತ್ರ ಪೇಪರ್ ಇರುತ್ತಲ್ವಾ, ಅದನ್ನ ಕರೆಕ್ಟ್ ಆಗಿ ಓಸ್ ಪೈಪ್ ಹತ್ರ ಹಾಕ್ಬಿಟ್ಟು ಆ ಮಂತ್ರ ನೀರ್ನ ಮೀನ್ಸ್ ಇವಾಗ ಅದು ಹೋಲಿ ವಾಟರ್ ತರ ಚೇಂಜ್ ಆಗುತ್ತಲ್ವಾ, ಆ ಮಂತ್ರ ನೀರ್ನ ಹಂಗೆ ನಮ್ ಹೀರೋ ಮೇಲೆ ಕಂಪ್ಲೀಟ್ ಆಗಿ ಹೊಡಿತಾಳೆ. ನಮ್ ಹೀರೋ ಮೇಲೆ ಮಾತ್ರ ಅಲ್ಲ, ಸುತ್ತ ಇರೋ 3 ಜನ ಮೇಲೆನೂ ನೀರ್ ಬೀಳುತ್ತೆ. ಆತರ ಹೋಲಿ ವಾಟರ್ ಬಿದ್ದಿದ ತಕ್ಷಣ ಆ ದೆವ್ವ ಅವನನ್ನ ಬಿಟ್ಟು ಹೊರಟೋಯ್ತು. ಆದ್ರೆ ನಮ್ ಹೀರೋ ಈಗ ಸ್ವಲ್ಪ ಅನ್ಕಾನ್ಶಿಯಸ್ ಆಗ್ತಾ ಇದ್ದ ಅಲ್ವಾ, ಇವಾಗ ಒಂದ್ ಸ್ವಲ್ಪ ನಾರ್ಮಲ್ ಆಗ್ತಾನೆ. ಅಲ್ಲಿರೋರಂತೂ ಎದ್ನೋ ಬಿದ್ನೋ ಅಂತ ಆಚೆ ಕಡೆ ಬಂದ್ಬಿಟ್ರು. ಇವ್ನ್ ಕೇಳ್ತಾನೆ, ಏನ್ ನೀನು ಇವಾಗ ನನ್ ಮೇಲೆ ಏನಕ್ಕೆ ನೀರ್ ಹಾಕದೆ ಅಂತ ಕೇಳಿದ್ರೆ, ಇವಾಗ ಅವಳು ಏನಂತ ಆನ್ಸರ್ ಮಾಡ್ತಾಳೆ, ನಿಜ ಹೆಂಗೆ ಹೇಳಕ್ ಆಗುತ್ತೆ. ಅವಳು ಅದು ಇದು ಅಂತ ಅನ್ಕೊಂಡ್ ಹಂಗೆ ಕೈಯಲ್ಲಿ ಪೈಪ್ ಇಟ್ಕೊಂಡಿರ್ತಾಳ. ಸಾಲದಕ್ಕಿನ್ ಸ್ವಲ್ಪ ನೀರ್ ಬೇರೆ ಬರುತ್ತಾ, ಅವ್ರಂಗೆ ಗುರಾಯಿಸ್ಕೊಂಡ್ ನೋಡ್ತಾ ಇರ್ತಾನೆ. ಇನ್ನೇನು ಬಾತ್ರೂಮ್ ಅಲ್ಲಿ ನೀರ್ ಹೊಡ್ಕೊಂಡು ಆಟ ಆಡ್ತಾ ಇದ್ರು ಅಂತ ಪ್ರಿನ್ಸಿಪಲ್ ರೂಮ್ ವರ್ಗು ಕಂಪ್ಲೇಂಟ್ ಹೊಟ್ಟೋಯ್ತು. ಅಲ್ಲಿರೋ ಒಂದು ಟೀಚರ್ ಹತ್ರ ನಿಂತ್ಕೊಂಡು ಆ ಟೀಚರ್ ಎಲ್ಲಾರನು ಬೈತಾ ಇರ್ತಾರೆ. ಎಷ್ಟು ಕೊಬ್ಬಿದ್ರೆ ನಿಮ್ಗೆ, ನೀರ್ನೆಲ್ಲ ಈ ತರ ಒಬ್ರ ಮೇಲೆ ಒಬ್ರು ಚೆಲ್ಕೊಂಡ್ ಆಟ ಆಡ್ತೀರಾ, ಎಲ್ಲರಿಗೂ ಪನಿಷ್ಮೆಂಟ್, ಎಲ್ಲರೂ ಸ್ಕೂಲ್ ಮುಗಿದ್ಮೇಲೆ ಗ್ರೌಂಡ್ ನೆಲ್ಲ ಕ್ಲೀನ್ ಮಾಡಿ ಅಂತ ಹೇಳ್ಬಿಟ್ರು. ಇವಳ್ಗ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಬಿಕ್ಕರ್ಸ್ಕೊಂಡ್ ನಿಂತಿರುವಾಗ ಆ 3 ಹುಡುಗರು ಹೇಳ್ತಾರೆ, ಸರ್ ನಮ್ಗೆ ಇದಕ್ಕೂ ಏನು ಸಂಬಂಧನೇ ಇಲ್ಲ ಸರ್, ಅವಳೇ ಬಾಯ್ಸ್ ಟಾಯ್ಲೆಟ್ ಒಳಗಡೆ ಬಂದಿರೋದು, ಬರೋದಲ್ದೆ ನಮ್ ಮೇಲೆ ನೀರ್ ಚೆಲ್ಲಿದಾಳೆ, ನೀವು ಪನಿಷ್ಮೆಂಟ್ ಕೊಟ್ರೆ ಅವಳಗ್ ಕೊಡ್ಬೇಕು, ನಮ್ಗೇನ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರು. ನೋಡ್ರಿ ಏನೇ ಆದ್ರೂ ನೀವೆಲ್ಲಾನು ಆ ಬಾತ್ರೂಮ್ ಅಲ್ಲಿ ಇದ್ರಿ ಅಷ್ಟೇ, ಹೋಗ್ರಿ ಎಲ್ಲರೂ ಪನಿಷ್ಮೆಂಟ್ ಅನ್ಭವ್ಸ್ ಹೋಗ್ರಿ ಅಂತ ಕಳಿಸ್ಕೊಟ್ಬಿಟ್ರ. ಇವಳಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಅಲ್ಲಿ ಹೋಗ್ತಾಳೆ. ಆ 3 ಜನಕ್ಕಂತೂ ಇನ್ನೂ ಟೆನ್ಷನ್ ಆಗ್ಬಿಟ್ಟಿರತ್ತೆ ಇವಳ ಮೇಲೆ. ಇವ್ರಿಬ್ರು ಈ ತರ ಗುಡಿಸ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಪಕ್ಕದಲ್ಲೇ ನಮ್ ಹೀರೋ ಕೂಡ ಇರೋದು. ಸರಿ ಅವನ ಹತ್ರ ಸ್ವಲ್ಪ ಮಾತಾಡೋಣ ಅಂತ ಟ್ರೈ ಮಾಡ್ತಾಳೆ. ಆದ್ರೆ ನಮ್ ಹೀರೋ ಕೈಲಿರೋ ಪರ್ಕೆನ್ ಇಟ್ಕೊಂಡು ಗಟ್ಟಿಯಾಗಿ, ಇಲ್ಲಿ ನೋಡು ನನ್ನ ಹತ್ರ ಮಾತಾಡೋ ಕೆಲಸ ಇಟ್ಕೋಬೇಡ, ಆಲ್ರೆಡಿ ನಿನ್ನಿಂದ ನನಗೆ ತುಂಬಾ ಅವಮಾನ ಆಗಿದೆ, ಸುಮ್ನೆ ಬೇಡದರ ಕೆಲಸ ಎಲ್ಲ ಮಾಡ್ಬೇಡ, ನಿನ್ ಕೆಲಸ ನೀನ್ ನೋಡು, ನನ್ ಕೆಲಸ ನಾನ್ ನೋಡ್ತೀನಿ ಅಂತ ಅವ್ನ ಅಲ್ಲಿಂದ ಹೊರಟೋದ. ಇವಳಿಗೊಂಥರ ಬೇಜಾರಾಗೋಯ್ತು. ನಾನು ಮಾತಾಡೋಣ ಅಂತ ಅನ್ಕೊಂಡೆ, ಇವ್ನ್ ಬೇರೆ ಈ ತರ ಹೋಗ್ತಿದ್ದಾನಲ್ವಾ ಅಂತ ಸುಮ್ನೆ ಆಗ್ಬಿಟ್ಲು. ಆ ಕಡೆ ಆ 3 ಜನನು ಗುಡ್ಸ್ಬೇಕು ಅಂತ ಅನ್ಕೊಳ್ತಾರೆ. ಆದ್ರೆ ಅದಕ್ಕೂ ಮುಂಚೆ ಸ್ಮೋಕ್ ಎಲ್ಲ ಮಾಡ್ಕೊಂಡು ಇವಳಿಂದ ನೋಡ್ ನಾವ್ ಈಗ ಪನಿಷ್ಮೆಂಟ್ ಅನ್ಭವಿಸೋ ತರ ಆಗೋಯ್ತು. ಈ ಸ್ಕೂಲ್ ಏನ್ ಇಷ್ಟ ಇದೆಯಾ, ಎಷ್ಟು ದೊಡ್ಡದಾಗಿದೆ, ಎಷ್ಟು ಕ್ಲೀನ್ ಮಾಡ್ಬೇಕು ಅಂತ ಬೈಕೊಂಡು ಆ ಸ್ಮೋಕ್ ಮಾಡಿರ್ತಾರಲ್ಲ ಸಿಗರೆಟ್ ನ ಕೆಳಗಡೆ ಹಾಕ್ಬಿಟ್ಟು ಹಾರಿಸ್ಬಿಟ್ರು. ಆತರ ಅವ್ರ ಕಾಲಿಟ್ಟು ಒಂದ್ ಸ್ವಲ್ಪ ದೂರಕ್ಕೆ ಹೋಗೋಷ್ರಲ್ಲಿ ಆ ಸಿಗರೆಟ್ ಹಂಗೆ ಬಕ್ಕಂತ ಬೆಂಕಿ ತರ ಅಂಟ್ಕೊಂಡ್ಬಿಡ್ತು. ಏನ್ ವಿಷಯ ಅಂತ ನೋಡಿದ್ರೆ, ಅಲ್ಲೇ ಒಂದು ರೂಮ್ ಅಲ್ಲಿ ಒಂದು ದೆವ್ವ ಇದೆ. ಆ ದೆವ್ವದ ಪವರ್ ಈ ತರ ಬೆಂಕಿನೆಲ್ಲ ಕಂಟ್ರೋಲ್ ಮಾಡೋದು. ಸೊ ಆ ಬಿಸಾಕಿರೋ ಸಿಗರೆಟ್ ನ ಅಟ್ಕೊಳ್ಳೋ ತರ ಮಾಡೋದು ಅಲ್ದೆ, ಪಕ್ಕದಲ್ಲಿ ಕಾರ್ಡ್ ಬೋರ್ಡ್ಸ್ ಎಲ್ಲ ಇಟ್ಟಿರ್ತಾರಲ್ಲ, ವೇಸ್ಟ್ ಕಾರ್ಡ್ ಬೋರ್ಡ್ಸ್, ಅದ್ರ ಮೇಲೆಲ್ಲ ಕೂಡ ಬೆಂಕಿ ಹಾಕಕ್ಕೆ ಶುರು ಮಾಡ್ಬಿಡ್ತು. ಇದನ್ನ ಗಮನಿಸೋ ನಮ್ ಹೀರೋಯಿನ್ ಟಕ್ಕಂತ ಹೋಗಿ ಅದನ್ನ ಹಾರಿಸ್ಬಿಟ್ಲು. ಇವಳು ಕಣ್ಣಿಗೆ ಮಾತ್ರ ತಾನೇ ದೆವ್ವ ಕಾಣಿಸೋದು. ಆ ದೆವ್ವನ ಬೈತಿದ್ದಾಳೆ, ಏನಕ್ಕೆ ಈ ತರ ಎಲ್ಲ ಮಾಡ್ತಾ ಇದೀಯಾ, ಈ ತರ ಬೆಂಕಿ ಹತ್ಕೊಂಡು ಉರಿದ್ರೆ ಸ್ಕೂಲ್ಗೆ ತೊಂದರೆ ಆಗತ್ತೆ ತರ, ನಿನ್ಗೇನ್ ಅಷ್ಟ್ ಮಾತ್ರ ಗೊತ್ತಾಗಲ್ವಾ ಅಂತ ಬೈತಾ ಇರ್ತಾಳೆ. ಬಟ್ ಹಿಂದ್ಗಡೆ ಇದನ್ನೆಲ್ಲ ಕೇಳಿಸ್ಕೊಳ್ತಾರ ಬಾಯ್ಸ್ ಏನ್ ಅನ್ಸುತ್ತೆ, ಇವಾಗ ಅವ್ರ ತಾನೇ ಅಲ್ಲಿ ಸ್ಮೋಕ್ ಮಾಡಿ ಸಿಗರೆಟ್ ಹಾಕ್ಬಿಟ್ಟೋದ್ರು, ನಮ್ಮನೆ ಬೈತಾ ಇರೋದು ಅಂತ ಹೇಳಿ ಟೆನ್ಷನ್ ಆಗ್ಬಿಟ್ರು. ಆಲ್ರೆಡಿ ನಿನ್ನಿಂದ ನಾವ್ ಈ ತರ ಪನಿಷ್ಮೆಂಟ್ ಅನುಭವಿಸ್ತಾ ಇದೀವಿ ಅಂತ ಟೆನ್ಷನ್ ಅಲ್ಲಿ ಇದ್ರೆ ನೀನ್ ಮತ್ತೆ ಬಂದು ನಮ್ಮನೆ ಬೈತಾ ಇದೀಯ ಅನ್ನೋವಾಗ ಇವಳು ಅಯ್ಯೋ ಇಲ್ಲ ನಾನು ನಿಮ್ಮನ್ನೆಲ್ಲ ಅಂದಿದ್ದು ಅಂತ ಹೇಳ್ತಾ ಇರ್ತಾಳೆ. ಪಕ್ಕದಲ್ಲಿ ಒಂದ್ ನಾಯಿ ಬೇರೆ ಬೊಗಳ್ತಾ ಇರುತ್ತೆ. ಆಕ್ಚುಲಿ ನಾಯಿನೂ ಒಂದ್ ದೆವ್ವನ, ಅದು ನಮ್ ಹೀರೋಯಿನ್ ಕಣ್ಣಿಗೆ ಮಾತ್ರ ಕಾಣಿಸ್ತಾ ಇರೋದು. ಇವಳ ಏನ್ ಹೇಳೋದು ಅಂತ ಗೊತ್ತಿಲ್ಲದೆ ಸೈಲೆಂಟ್ ಆಗಿ ನಿಂತ್ಕೊಂಡಿರ್ತಾಳೆ. ಈ ತರ ಇವರೆಲ್ಲ ನಮ್ ಹೀರೋಯಿನ್ ಬೈತಾ ಇರೋದು ಸ್ವಲ್ಪ ದೂರದಲ್ಲಿ ಇರೋ ನಮ್ ಹೀರೋಗೆ ಕೂಡ ಕೇಳಿಸ್ಬಿಟ್ಟು, ಸರಿ ಹೆಂಗಾದ್ರೂ ಮಾಡಿ ಇವಳ ಕಾಪಾಡೋಣ ಅಂತ ಅವನು ಆ ಕಡೆಯಿಂದ ಬರ್ಬೇಕಾದ್ರೆ ನಮ್ ಹೀರೋ ಬರೋಷ್ಟ್ರಲ್ಲಿ ಇವಳ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬಿಡ್ತಾರೆ. ಇಲ್ಲಿ ನೋಡಿ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ನಾನು ಬೈದಿದ್ದು ನಿಮ್ಮನ್ನೆಲ್ಲ, ಅದು ಬೇರೆ ಅವ್ರನ್ನ, ನಾನು ಏನಂತ ಹೇಳಿದ್ರೆ ಕೂಡ ನಿಮ್ಗೆ ಅರ್ಥ ಆಗಲ್ಲ, ನನ್ನಿಂದ ತಾನೇ ನಿಮ್ಗೆ ಇವಾಗ ಈ ತರ ಪನಿಷ್ಮೆಂಟ್ ಆಗಿದ್ದು, ಬೇಕಾಗಿದ್ರೆ ನಾನೇ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ, ನೀವೆಲ್ಲ ಏನು ಕ್ಲೀನ್ ಮಾಡ್ಬೇಕಾಗಿಲ್ಲ, ನೀವ್ ಹೋಗ್ರಿ ಎಲ್ಲ ನಾನೇ ನೋಡ್ಕೊ
ಮಾಡ್ಕೊಂತೀನಿ ಅಂತ ಹೆಂಗೋ ಅವ್ರ ಬಾಯ್ಸ್ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡಿ ಅವ್ರನ್ನ ಕಳಿಸ್ಬಿಟ್ಲು. ಅಪ್ಪಾಡಿ ಹೆಂಗೋ ಈಗ ಸದ್ಯಕ್ಕೆ ಮುಟ್ಟಾಳಗಳನ್ನ ಇಲ್ಲಿಂದ ಕಳಿಸಿದ್ದಾಯ್ತು ಅಂತ ಅವ್ಳು ನೆಟ್ಟುಸಿರು ಬಿಟ್ಕೊಂಡು ನಗ್ತಾ ಇರ್ಬೇಕಾದ್ರೆ ಇದನ್ನೆಲ್ಲ ನಮ್ ಹೀರೋ ಕೂಡ ಸ್ವಲ್ಪ ದೂರದಿಂದ ನಿಂತ್ಕೊಂಡು ನೋಡ್ತಾನೆ ಇದ್ದಲ್ವಾ, ಅವ್ನಿಗೂ ನಗು ಬಂದ್ಬಿಡ್ತು. ಈ ಹುಡುಗಿಯನ್ ಇಷ್ಟು ಕಾಮಿಡಿಯಾಗಿ ಮಾಡ್ತಾ ಇದ್ದಾಳೆ ಅಂತ. ಅಂದ್ರೆ ಸಿಕ್ಕಾಕ್ಸಿದ್ದು ಅವಳೆ, ಅವ್ರ ಮೇಲೆ ನೀರ್ ಹೆಚ್ಚಿದ್ದು ಅವಳೆ, ಎಲ್ಲ ಮಾಡಿದ್ದು ಅವಳೆ, ಈಗ ಪನಿಷ್ಮೆಂಟ್ ನಾನೇ ಮಾಡ್ಕೊಂತೀನಿ ಅಂತ ತಗೊಂತಿದ್ದಾಳಲ್ವಾ. ಅದಕ್ಕೆ ಮತ್ತೆ ಅಲ್ಲೇ ತಾನೆ ಆ ದೆವ್ವ ಇತ್ತು, ಆ ಬೆಂಕಿ ದೆವ್ವ. ಅದಕ್ಕೆ ನಮ್ ಹೀರೋ ಅಲ್ಲಿ ಸುತ್ತಮುತ್ತ ಇರೋದ್ರಿಂದ ಸಖತ್ ಕೋಪ ಬರುತ್ತೆ. ನಮ್ ಹೀರೋನ ಇನ್ನೇನ್ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳುತ್ತೆ. ಬಟ್ ನಮ್ ಹೀರೋಗೆ ಒಳ್ಳೆ ಟೈಮು, ಹೆಂಗ ಅವನೇ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ಟ. ಈಗ ದೆವ್ವನು ಸುಮ್ನೆ ಆಗೋಯ್ತು. ಇವಾಗ ಅವತ್ತು ನೈಟ್ ನಮ್ ಹೀರೋಯಿನ್ ಅವ್ರ ಮನೇಲಿ ತೋರಿಸ್ತಾರೆ. ಅವಳು ಕೂಡ ಈವ್ನಿಂಗ್ ಆದ್ರೆ ಶಾಮನ್ ಬೆಟ್ಟ ಹಾಕೊಂಡಿರ್ತಾಳಲ್ವಾ, ಅವಳು ಈ ತರ ನಗ್ನಗ್ತಾ ಇರೋದು ಮತ್ತೆ ಏನೋ ಮಾಡ್ತಿದ್ದಾಳೆ ಅಂತ ಅವ್ರ ಅಮ್ಮಗೆ ಚೆನ್ನಾಗಿ ಅರ್ಥ ಆಗೋಯ್ತು. ಹೀರೋನ ಕಾಪಾಡೋದಕ್ಕೆ ಅವಳು ಟ್ರೈ ಮಾಡ್ತಾ ಇದ್ದಾಳೆ ಅಂತ. ಇನ್ನ ಅವ್ರ ಏನೇ ಹೇಳಿದ್ರೆ ಕೂಡ ಇವಳು ಸ್ಟಾಪ್ ಮಾಡಲ್ಲ, ಅವಳು ಮಾಡೋದ್ ಮಾಡೇ ಮಾಡ್ತಾಳೆ ಅಂತ ಅವ್ರ ಅಮ್ಮನೇ ಹೇಳ್ತಾರೆ. ಇಲ್ಲಿ ನೋಡಮ್ಮ, ಇವಾಗ ನಾವ್ ಏನ್ ಹೇಳಿದ್ರೆ ಕೂಡ ನೀನ್ ನನ್ ಮಾತ್ ಕೇಳಲ್ಲ ಅಂತ ಚೆನ್ನಾಗೆ ಗೊತ್ತು. ಏನೇ ಆದ್ರೂನು ಅವ್ರಿಗೆ ಮಾತ್ರ, ಆ ಶಾಪಗ್ರಸ್ತರು ಇರ್ತಾರಲ್ವಾ ಅವ್ರಿಗೆ ಮಾತ್ರ ತೊಂದ್ರೆ ಅಲ್ಲ, ಅವ್ರನ್ನ ಕಾಪಾಡಕ್ಕೆ ಟ್ರೈ ಮಾಡೋ ಈ ಶಾಮನ್ಸ್ಗೆ ಕೂಡ ತೊಂದ್ರೆ ಆಗೇ ಆಗುತ್ತೆ ಆತ್ಮಗಳ ಕಡೆಯಿಂದ. ಸೊ ನಾನ್ ನಿನಗೋಸ್ಕರ ಕೆಲವು ಮಂತ್ರ ಪೇಪರ್ ಗಳನ್ನ ತಗೊಂಡ್ ಬಂದಿದೀನಿ, ತಗೋ ಅಂತ ಕೊಟ್ಟಾಗ ಅವಳಿಗೆ ತುಂಬಾ ಸಂತೋಷ ಆಗುತ್ತೆ. ಯಾರಮ್ಮ ಇದನ್ನ ಕೊಟ್ಟಿದ್ದು ಅಂದಾಗ, ಯಾರೋ ಕೊಟ್ಟರು ನಂಗೆ ಗೊತ್ತಿರೋರು ಬಿಡು ಅಂತ ಹೇಳ್ತಾರೆ. ಬಟ್ ಆಕ್ಚುಲಿ ಯಾರು ಕೊಟ್ಟಿರೋದಂದ್ರೆ ನಮ್ ಹೀರೋಯಿನ್ ಹೋಗಿದ್ದಲ್ಲ ಒಬ್ಬ ಶಾಮನ್ ಹತ್ರ, ಅವನೇ ಇವ್ರ ಅಮ್ಮ ಕೂಡ ಕೊಟ್ಟಿರೋದು. ಬಟ್ ಅವನ ಹತ್ರ ಪೇಪರ್ ಅಲ್ಲಿ ಬರಿಬೇಕಾದ್ರೆ ನಾನ್ ನಿಮ್ಗೆ ಕೊಡ್ತಾ ಇರೋದು ಒರಿಜಿನಲ್ ಅಂತ ಅನ್ಕೊಂಡಿದೀರಾ, ನಿಮ್ ಮಗಳಾದ್ರೂ ಪರವಾಗಿಲ್ಲ ಬಂದು ದುಡ್ಡು ಕೊಟ್ಬಿಟ್ಟು ತಗೊಂಡೋದ್ಲು, ಆದ್ರೆ ನೀವು ಓಸಿಲ್ ಬಂದು ತಗೊಂಡ್ ಹೋಗ್ತಾ ಇದ್ದೀರಾ ಅಂತ ಏನೋ ತಪ್ಪಾಗಿ ಬರ್ಕೊಟ್ಟಿದ್ದಾನೇನೋ. ಬಟ್ ಅದು ಪಾಪ ನಮ್ಮ ಹೀರೋಯಿನ್ ಅವ್ರ ಅಮ್ಮಗೆ ಗೊತ್ತಿಲ್ಲ. ಅದನ್ನ ತಗೊಂಡ್ಬಂದು ನಮ್ ಹೀರೋಯಿನ್ಗೆ ಕೊಟ್ಟಾಗ ತುಂಬಾ ಖುಷಿ ಪಡ್ತಾಳಮ್ಮ, ಥ್ಯಾಂಕ್ಸ್ ಅಮ್ಮ ನನಗೆ ಹೆಲ್ಪ್ ಮಾಡೋದಕ್ಕೆ ಅಂತ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಇವಾಗ ಈ ಮಂತ್ರ ಪೇಪರ್ ಗಳನ್ನೆಲ್ಲ ಹೀರೋ ಹತ್ರ ಸೇರಿಸ್ಬೇಕಲ್ಲ, ಹೆಂಗ್ ಸೇರ್ಸೋದು? ಇವಳು ಪಕ್ಕದಲ್ಲಿ ಇದ್ದಾಳೆ, ಸುತ್ತಮುತ್ತಲು ಇದ್ದಾಳೆ ಅಂತ ಗೊತ್ತಾದ್ರೇನೆ ಹೀರೋಂಗೆ ಕಣ್ಣಲ್ಲೇ ಗುರಾಯಿಸ್ತಾನೆ. ಇವಳು 10 ಕಿಲೋಮೀಟರ್ ದೂರ ಓಡೋಗ್ಬೇಕು, ಆ ರೇಂಜ್ಗೆ ಗುರಾಯಿಸ್ತಾ ಇರ್ತಾನೆ. ಹೆಂಗಪ್ಪ ಕೊಡೋದು ಅಂತ ಬಿಕ್ಕರ್ಸ್ಕೊಂಡ್ ನಿಂತಿರುವಾಗ ಜಾಗಕ್ಕೆ ಇವ್ರ ಫ್ರೆಂಡ್ ಬರ್ತಾನೆ. ಏನಾಯ್ತು, ಯಾಕಾದ್ರೆ ನಿಂತಿದ್ಯಾ ಅಂದಾಗ, ಏನಿಲ್ಲ ಕಣೋ, ಹೆಂಗಾದ್ರು ಮಾಡಿ ಮಂತ್ರ ಪೇಪರ್ ಗಳನ್ನ ಹೀರೋಗೆ ನಾನ್ ಸೇರಿಸ್ಬೇಕು, ಹೆಂಗ್ ಸೇರ್ಸೋದು ಅಂತ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ಒಂದು ಮಂತ್ರ ಪೇಪರ್ ನ ಒಂದು ಫೋನ್ ಪೌಚ್ ಒಳಗಡೆ ಇಟ್ಬಿಡ್ಬೇಕು, ಏನೋ ಮಾಡೋದು, ಹೆಂಗಾದ್ರು ಮಾಡಿ ಫೋನ್ ತಂದ್ಕೊಡ್ತೀಯ ಅಂದಾಗ, ಅಷ್ಟೇ ತಾನೇ ಇದೆಲ್ಲ ಜುಜಿಪಿ ಮ್ಯಾಟ್ರ್ ಇದ್ದು, ನಾನು ಇವಾಗೆ ತಂದ್ಕೊಡ್ತೀನಿ ಇರು ಅಂತ ಅವರಲ್ಲಿ ಅಲ್ಲಿ ಗುಂಪಾಗಿ ಮಾತಾಡ್ತಾ ಇರ್ತಾರಲ್ಲ. ಅಲ್ಲಿ ಅವ್ನು ಆರಾಮಾಗಿ ನಡ್ಕೊಂಡು ಹೋಗ್ಬಿಟ್ಟು ಕಾಲೆಡ್ವಿ ದಪ್ಪ ಅಂತ ಟೇಬಲ್ ಮೇಲೆ ಬಿದ್ಬಿಟ್ಟ. ಹಂಗೆ ಎದ್ದೋಳ ತರ ಓದೋನ್ ಅಲ್ಲಿರೋ ಫೋನ್ ನೈಸ್ ಆಗಿ ಎತ್ತಿ ಜೋಬಲ್ ಹಾಕೊಂಡ್ ಬಂದ್ಬಿಟ್ಟ. ಅಪ್ಪಾಡಿ ಹೆಂಗೋ ಫೋನ್ ಸಿಕ್ತು, ಫಸ್ಟ್ ಈ ಮಂತ್ರ ಪೇಪರ್ ಇದ್ರಲ್ಲಿ ಇಡ್ಬೇಕು ಅಂತ ಆ ಪೌಚಲ್ಲಿ ಅದನ್ನ ಹಾಕ್ಬಿಟ್ರು. ಬಟ್ ಇವಾಗ ಫೋನ್ ನ ರಿಟರ್ನ್ ಹೀರೋಗೆ ಕೊಡ್ಬೇಕಲ್ವಾ, ಹೆಂಗಪ್ಪ ಕೊಡೋದು ಅಂತ ಅವ್ರು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ನಮ್ ಹೀರೋ ಅವ್ರ ಅಜ್ಜಿನೇ ಬಂದಿರ್ತಾರೆ ನಮ್ ಹೀರೋನ ನೋಡೋದಕ್ಕೆ ಅಂತ. ಮೀನ್ಸ್ ಕ್ಲಾಸ್ ಅಲ್ಲಿ ಇರೋರ್ಗೆಲ್ಲ ಊಟ ಕೂಡ ತಗೊಂಡ್ ಬಂದಿರ್ತಾರೆ. ಅವರು ಹೀರೋ ಅವ್ರ ಕ್ಲಾಸ್ ಎಲ್ಲಿದೆ ಅಂತ ಕೇಳಕ್ಕೆ ಬಂದ್ರೇನೋ ಮೋಸ್ಟ್ಲಿ. ನಮ್ ಹೀರೋ ಅವ್ರ ಫೋನ್ ಇವ್ರ ಕೈಲಿ ಇರೋದು ನೋಡ್ಬಿಟ್ಟು, ಇದು ನಮ್ಮ ಮೊಮ್ಮಗಂದು ಫೋನು ನಿಮ್ ಕೈಲಿ ಹೆಂಗ್ ಬಂತು ಅಂತ ಕೇಳಿದಾಗ ಇವ್ರು ಹೇಳ್ತಾರೆ, ನಿಮ್ಮ ಮೊಮ್ಮಗನ್ ಫ್ರೆಂಡೇ ಅಜ್ಜಿ, ನಾವು ಕೆಳಗಡೆ ಬಿದ್ದಿತ್ತು, ಮ್ಯಾನೇಜ್ಮೆಂಟ್ ಅಲ್ಲಿ ಕೊಡೋಣ ಅಂತ ತಗೊಂಡ್ ಹೋಗ್ತಾ ಇದ್ವಿ, ತಗೊಳ್ಳಿ ನೀವೇ ಕೊಟ್ಬಿಡಿ ಅಂತ ಆ ಫೋನ್ ಅವ್ರ ಹತ್ರ ಕೊಟ್ಬಿಟ್ರು. ಇವ್ರ ಹತ್ರ ಅವ್ರ ಅಜ್ಜಿ ಹತ್ರ ಮಾತಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅವ್ರ ಅಜ್ಜಿ ಆಲ್ರೆಡಿ ಊಟನೆಲ್ಲ ಕ್ಲಾಸ್ ರೂಮ್ಗೆ ಕೊಟ್ಟು ಕಳ್ಸಿರ್ತಾರೇನೋ. ಅಲ್ಲಿರೋರೆಲ್ಲ ಊಟ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಸ್ಟಡಿ ಸ್ಟೂಡೆಂಟ್ ಒಬ್ಬ ಇರ್ತಾನಲ್ಲ, ರ್ಯಾಂಕ್ ಸ್ಟೂಡೆಂಟ್, ಅವನು ಮತ್ತೆ ಇನ್ನೊಬ್ನು ಹತ್ರ ಊಟ ಮಾಡ್ತಾ ಇರ್ಬೇಕಾದ್ರೆ, ಟೇಸ್ಟ್ ಆಗಿದೆಲ್ಲ, ಸೂಪರ್ ಆಗಿದೆ ಅಲ್ವಾ, ಹೀರೋ ಅವ್ರ ಅಜ್ಜಿನೇ ಊಟ ಎಲ್ಲ ತಂದ್ಕೊಟ್ಟಿದ್ದು. ಅವನಿಗೆ ತಂದ್ ಕೊಡದೆ ಏನಕ್ಕೋ ಕ್ಲಾಸ್ ಕಂಪ್ಲೀಟ್ ಆಗಿ ಎಲ್ಲರಿಗೂ ತಗೊಂಬಂದ್ ಕೊಟ್ಟಿದ್ದಾರೆ. ಏನ್ ವಿಷಯ, ಅವ್ನ್ ಇದಕ್ಕೂ ಮುಂಚೆ ಯಾವ ಸ್ಕೂಲ್ ಅಲ್ಲಿ ಓದ್ತಾ ಇದ್ದ, ಅವ್ನ್ಗೆ ಏನ್ರಲ್ಲಿ ಇಂಟ್ರೆಸ್ಟ್ ಅಂತ ಅವ್ನ ಬಗ್ಗೆ ಸ್ವಲ್ಪ ಕೆಣಕಕ್ಕೆ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ಅವ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ತೆಗೆದ್ರೆ ಎಲ್ಲ ಗೊತ್ತಾಗುತ್ತೆ, ಅವ್ನ್ ಇದಕ್ಕೂ ಮುಂಚೆ ಯಾವ ಸ್ಕೂಲ್ ಅಲ್ಲಿ ಇದ್ದ, ಅವ್ನ ಹಿಸ್ಟ್ರಿ ಎಲ್ಲ ಗೊತ್ತಾಗುತ್ತೆ ಕಣೋ ಅಂತ ಅವ್ನ ಬಗ್ಗೆ ಎಲ್ಲ ಫೋನ್ ಅಲ್ಲಿ ಚೆಕ್ ಮಾಡಕ್ಕೆ ಶುರು ಮಾಡಿದ್ರು. ಸ್ವಲ್ಪ ತಲೆ ನಮ್ ಹೀರೋ ಕೂಡ, ಅಯ್ಯೋ ಅಜ್ಜಿ ನಾನು ನೋಡಕ್ ಬರ್ತೀನಿ ಅಂತ ಹೇಳಿದ್ರು, ಹೊರಗಡೆ ಬಂದಿದ್ದಾರೇನೋ ಅಂತ ಹೇಳಿ ಅವ್ನ್ ಎದ್ನೋ ಬಿದ್ನೋ ಅಂತ ಬ್ಯಾಗ್ ಎತ್ಕೊಂಡು ಹೊರಗಡೆ ಓಡ್ ಬರ್ತಾನೆ. ಅಷ್ಟರಲ್ಲಿ ನಮ್ ಹೀರೋಯಿನ್, ಅವ್ರ ಫ್ರೆಂಡ್ ಮತ್ತೆ ಅಜ್ಜಿ 3 ಜನ ಮಾತಾಡ್ಕೊಂಡ್ ಬರ್ತಾ ಇರ್ತಾರ. ಹೀರೋ ಬಂದ್ ನೋಡ್ಬಿಟ್ಟು, ಅಜ್ಜಿ ಇಲ್ಲೇನ್ ಮಾಡ್ತಾ ಇದ್ಯಾ, ಅವ್ರ ಹತ್ರ ಏನಕ್ ಮಾತಾಡ್ತಾ ಇದ್ಯಾ, ಬಾ ನಾವ್ ಮನೆಗೆ ಹೋಗೋಣ ಅಂತ ಕರ್ಕೊಂಡ್ ಹೋಗ್ಬೇಕಾದ್ರೆ ಹೀರೋಯಿನ್ ಹೇಳ್ತಾಳೆ, ಅಜ್ಜಿ ಆಕ್ಚುಲಿ ನಾವು ಹೀರೋ ಅವ್ರ ಫ್ರೆಂಡ್ಸೇ, ನೀವ್ ಏನ್ ಅನ್ಕೊಂಡಿಲ್ಲ ಅಂದ್ರೆ ಇವತ್ತು ನಾವು ನಿಮ್ ಮನೆಗ್ ಬರ್ಬೋದಾ, ನಿಮ್ ಮನೇಲಿ ಊಟ ಮಾಡ್ಬೋದಾ ಅಂತ ಡೈರೆಕ್ಟ್ ಆಗಿ ಅವಳೆ ಬಾಯ್ ಬಿಟ್ಟು ಕೇಳಿದ್ಮೇಲೆ ಹೆಂಗಿಲ್ಲ ಅಂತ ಹೇಳಕ್ಕಾಗತ್ತೆ. ಅಜ್ಜಿ ಕೂಡ ಸರಿ ಆಯ್ತು ಬನ್ನಿ ಅಂತ ಹೇಳಿದ್ರು. ಹೀರೋಗೂ ಬೇರೆ ದಾರಿ ಇಲ್ದ ಸರಿ ಆಯ್ತು ಬನ್ನಿ ಅಂತ ಕರ್ಕೊಂಡ್ ಹೋಗ್ತಾರೆ. ಇವಾಗ ಇನ್ನೊಂದ್ ಕಡೆ ಕ್ಲಾಸ್ ರೂಮ್ ಅಲ್ಲಿ ತೋರಿಸ್ತಾರೆ. ಹೀರೋ ಬಗ್ಗೆ ಅವರೆಲ್ಲ ಸರ್ಚ್ ಮಾಡ್ತಾ ಇದ್ರಲ್ವಾ, ಅವ್ನ ಹಿಸ್ಟ್ರಿ ಏನ್ ತೆಗಿಯೋಣ ನೋಡೋಣ ಅಂತ. ಅದ್ರಲ್ಲಿ ಸುಮಾರು ಪೋಸ್ಟರ್ಸ್, ಅವ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ನ ಹಾಕಿರೋ ಪೋಸ್ಟರ್ಸ್, ಆರ್ಚರಿ ಪ್ರಾಕ್ಟೀಸ್ ಮಾಡ್ತಾ ಇರೋದು, ಮತ್ತೆ ಅದ್ರಲ್ಲಿ ಗೋಲ್ಡ್ ಮೆಡಲ್ ಎಲ್ಲ ಗೆದ್ದಿರ್ತಾನೆ. ಅದನ್ನೆಲ್ಲ ನೋಡ್ಬಿಟ್ಟು ಸಖತ್ ಆಶ್ಚರ್ಯ ಪಡ್ತಾರೆ. ಇವ್ನು ಸಖತ್ ಪ್ಲೇಯರ್ ಅಂತ ಕಾಣಿಸುತ್ತೆ, ಗೋಲ್ಡ್ ಮೆಡಲ್ ಎಲ್ಲ ಹೊಡೆದಿದ್ದಾನೆ. ಹಂಗಿರ್ಬೇಕಾದ್ರೆ ಆತರ ಒಂದು ಬ್ರೈಟ್ ಫ್ಯೂಚರ್ ಇಟ್ಕೊಂಡು ಅವನಕ್ಕೆ ಸ್ಕೂಲ್ ಬರ್ತಿದ್ದಾನೆ, ಏನ್ ವಿಷಯ ಅಂತ ಗೊತ್ತಿಲ್ವೇ ಅಂತ ನೋಡಿದಾಗ ಅವನ ಹತ್ರ ಆರ್ಚರಿ ಪ್ರಾಕ್ಟೀಸ್ ಮಾಡುವಾಗ ಕೆಳಗಡೆ ಕಮೆಂಟ್ಸ್ ಎಲ್ಲ ಹಾಕಿರ್ತಾರಲ್ಲ, ಅದನ್ನೆಲ್ಲ ನೋಡ್ಬಿಟ್ಟು ಇನ್ನೂ ಶಾಕ್ ಆಗ್ಬಿಟ್ರು. ಯಾಕಂದ್ರೆ ಅವ್ನಿಗೆ ತುಂಬಾನೇ ಭಯಂಕರವಾದ ಬ್ಯಾಡ್ ಲಕ್ ಇದೆ. ಅವ್ನ್ ಯಾವ ಜಾಗದಲ್ಲಿ ಇದ್ರೆ ಆ ಜಾಗ ನಿಜವಾಗ್ಲೂ ಬೆಳೆಯೋದಿಲ್ಲ, ಇನ್ನು ಅವ್ರ ಸುತ್ತಮುತ್ತ ಇರೋರ್ಗೆಲ್ಲ ತುಂಬಾನೇ ತೊಂದರೆ ಆಗುತ್ತೆ, ಅದೆಲ್ಲ ಅವನಿಂದಾನೇ ಆಗೋದು ಅಂತ ಅವ್ನಿಗೂ ತುಂಬಾ ಚೆನ್ನಾಗಿ ಗೊತ್ತು ಅಂತ ಏನೇನೋ ಹಾಕಿರ್ತಾರೆ. ಇವಾಗ ಆ ವಿಷಯ ಅವ್ರಿಗೆ ಗೊತ್ತಾಗೋಯ್ತು. ಇನ್ ಈ ತರ ಒಬ್ಬ ಇದ್ದಾನೆ ನಮ್ ಕ್ಲಾಸ್ ಅಲ್ಲಿ ಅಂತಂದ್ರೆ ಇಷ್ಟ ದಿನ ಇವರೆಲ್ಲ ಅವ್ನ ಹಿಂದ್ಗಡೆ ಜೊಲ್ಸಿಸ್ಕೊಂಡ್ ತಿರುಗ್ತಾ ಇದ್ರಿ ಹುಡುಗಿರಲ್ಲ. ಇವಾಗ ಅವ್ನ್ ಬ್ಯಾಡ್ ಲಕ್, ನಂಗೆ ಅವ್ನ ಹಿಂಗೆ ಅಂತ ಗೊತ್ತಾದ್ಮೇಲೆ ಯಾರೋ ಅವನ ಹತ್ರ ಮಾತಾಡಲ್ಲ, ಎಲ್ಲರೂ ಇನ್ನು ಅವನನ್ನ ಅವಾಯ್ಡ್ ಮಾಡ್ತಾರೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಈ ತರ ಕ್ಲಾಸ್ ರೂಮ್ ಅಲ್ಲಿ ನಡೀತಾ ಇದ್ರೆ ಹೊರಗಡೆ ನಮ್ಮ ಹೀರೋಯಿನ್, ಹೀರೋ ಅವ್ರ ಅಜ್ಜಿ ಮತ್ತೆ ಹೀರೋಯಿನ್ ಅವ್ರ ಫ್ರೆಂಡ್, ಈ 4 ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ನಡ್ಕೊಂಡು ಹೋಗ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಹೀರೋಗೆ ಕೋಚಿಂಗ್ ಕೊಡ್ತಾ ಇದ್ದವ್ರೊಬ್ರು, ಈ ಆರ್ಚರಿ ಕ್ಲಾಸ್ಗೆ ಅಂದ್ರೆ ಸಪರೇಟ್ ಅಕಾಡೆಮಿ ಇರತ್ತಲ್ವಾ, ಅಲ್ಲಿ ಕೋಚಿಂಗ್ ಕೊಡ್ತಾ ಇರೋ ಒಬ್ರು ಕೋಚರ್ ಆ ಕಡೆ ಬರ್ತಾರೆ. ಅವ್ರು ನೋಡಿದ ತಕ್ಷಣ ಇವನೇ ಅನ್ಕೊಂಡ್ ಅಂತ ಗೊತ್ತಿಲ್ಲ, ಟಕ್ಕಂತ ಮುಖ ಮುಚ್ಚಿಟ್ಕೊಂಡು ಕೆಳಗಡೆ ಕುತ್ಕೊಂಡು ಶೂ
ಸೀರಿಯಸ್ ನ ಕಟ್ಕೊಳ್ಳೋ ತರ ಆಕ್ಟ್ ಮಾಡ್ತಾ ಇದ್ದಾನೆ. ಏನಕ್ಕೆ ಈ ತರ ಅವಾಯ್ಡ್ ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅವ್ನಿಗೆ ಇಂಟ್ರೆಸ್ಟ್ ಇರೋದೆಲ್ಲ ಆರ್ಚರಿನೇ, ಅದ್ರಲ್ಲೇ ಒಂದು ಹಂಗಂಗು ಅಂತ ನೋಡಿದ್ರೆ ಅವ್ನು ಸಖತ್ ಫೇಮಸ್ ಆಗ್ಬಿಡ್ತಾ ಇದ್ದ. ಬಟ್ ಏನಕ್ಕೆ ಇದನ್ನೆಲ್ಲ ಅವಾಯ್ಡ್ ಮಾಡ್ತಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ. ಅದು ಈ ಸ್ಕೂಲ್ ಬಂದ್ ಏನಕ್ಕೆ ಅಡ್ಮಿಟ್ ಆಗಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ. ಅದೆಲ್ಲ ಗೊತ್ತಾಗ್ಬೇಕಂದ್ರೆ ನಾವು ಮುಂದೆ ಬರೋ ಪಾರ್ಟ್ಸ್ ನ ನೋಡ್ಬೇಕು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ಮುಂದೆ ಬರೋ ಪಾರ್ಟ್ಸ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮರಿದೆ ಲೈಕ್ ಮಾಡ್ಬಿಡಿ. ಥ್ಯಾಂಕ್ ಯು.